ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ನಿರ್ಮತ್ಯೋಗ್ರಭವರ್ಣವೇ ನಿಜಮನೋಭೀಷ್ಟಂ ದಿಶಾಮೀತಿ ಯಃ ಸಮ್ಯಕ್ ಜ್ಞಾಪಯತುಂ ಕರೇಣ ವಿಲಸನ್ ಮಂಥಾನಮನ್ಯೇನ ಚ ರಮ್ಯಂ ಧಾಮ ದದನ್ಮಹೇಶರಜತಗ್ರಾಮಶ್ರಿಯೋಲಂಕೃತಿಃ ಕರ್ಮಂದೀಶ್ವರ ಭಕ್ತಿಬಂಧನವಶಃ ಪ್ರೀತೋಸ್ತು ಕೃಷ್ಣ ಪ್ರಭುಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಃ ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಗುರುಮಖಿಲಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮಧಮಪರಿನಿಷ್ಟಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ ಕಾಮಿತಾಶೇಷಕಲ್ಯಾಣಕರುಣಾಕಲ್ಪಪಾದಪೌ. ಧರಣೀಮಂಡಲೆ ಖ್ಯಾತಂ ಧೈರ್ಯಾದಿಗುಣವೃಕ್ಮಿತಂ ಧಿಕ್ಕೃತಾಶೇಷವಾಧೀವಂ ಧೀರಸಿಂಹಗುರುಂ ಭಜೆ. ಪ್ರಕಟೀಕೃತಟೀಕೋಕ್ತಿಃ ಮರ್ಕಟೀಕೃತಮಾಯಿರಾಟ್ ಚಕೃತಾತ್ ವ್ಯಾಸತತ್ವಜ್ಞಮಸ್ಕರೀಂದ್ರಕೃಪಾಮಯೀ. ಆಪಾದಮೌಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಗುರುರಾಜಪದದ್ವಂದ್ವವಾರಿಜಾಸಕ್ತಮಾನಸಾನ್ ಸುಬುಧೇಶಪ್ರಿಯಾನ್ ವಂದೇ ಮಮ ವಿದ್ಯಾಗುರೂನ್ ಸದಾ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮ ಪವಿತ್ರವಾದಂತಹ ಅಧಿಕ ಮಾಸ, ಪುರುಷೋತ್ತಮ ಮಾಸ. ಪುರುಷೋತ್ತಮ ಮಾಸದಲ್ಲಿ ಸ್ನಾನ, ಜಪ, ದೇವತಾರ್ಚನೆ, ದಾನ ಇವುಗಳಿಗೇನೆ ಪ್ರಾಮುಖ್ಯತೆಯನ್ನ ವಿಶೇಷವಾಗಿ ಹೇಳಿದ್ದು. ಅದರಲ್ಲಿಯೂ ಕೂಡ ಸ್ನಾನ ಅಂದ ಕೂಡಲೇನೆ ಪ್ರಾರಂಭದಲ್ಲಿ ಹೇಳಿದ್ದು ದೇವರ ಅನುಸಂಧಾನ ಪೂರ್ವಕವಾಗಿ ಸ್ನಾನಾದಿಗಳನ್ನ ಮಾಡುವುದು ಈ ಮಾಸಕ್ಕೆ ಪುರುಷೋತ್ತಮ ನಿಯಾಮಕ. ಪುರುಷೋತ್ತಮ ನಿಯಾಮಕನಾದ್ದರಿಂದ ಆಚಾರ್ಯ ಮಧ್ವರು ಹೇಳುವುದು ಒಂದೇ, ಪ್ರತಿಯೊಂದು ಕ್ಷಣದಲ್ಲಿಯೂ ಕೂಡ ಪ್ರತಿಯೊಂದು ಸ್ಥಳದಲ್ಲಿಯೂ ಕೂಡ ಅನುಸಂಧಾನ ಮುಖ್ಯ ಅಂತ. ಹಾಗಿರುವಾಗ ಈ ಅಧಿಕ ಮಾಸದಲ್ಲಿ ನಾವೆಷ್ಟು ಅನುಸಂಧಾನ ಪೂರ್ವಕವಾಗಿ ಜಪ, ತರ್ಪಣ, ಹೋಮ, ದೇವರ ಪ್ರದಕ್ಷಿಣೆ, ಗುರುಗಳ ನಮಸ್ಕಾರ ಯಾವುದೇ ಮಾಡಲಿ, ಬ್ರಾಹ್ಮಣರಿಗೆ ದಾನ ಕೊಡಲಿ, ಎಲ್ಲವೂ ಕೂಡ ಅನುಸಂಧಾನ ಪೂರ್ವಕವಾಗಿ ಎಷ್ಟು ಮಾಡ್ತೇವೋ ಅಷ್ಟು ಭಗವಂತ ಬೇಗ ವರ ಕೊಡ್ತಾನೆ ಅನ್ನುವಂತಹ ಚಿಂತನೆಯನ್ನ ನೋಡ್ತಾ ಬಂದಿದ್ದು. ಅದೇ ರೀತಿಯಾಗಿ ಅಧಿಕ ಮಾಸದಲ್ಲಿ ಯಾವ ಕರ್ಮವನ್ನ ಮಾಡಬಾರದು ಅನ್ನುವಂತಹ ಚಿಂತನೆ ಪ್ರಾರಂಭ ಆದದ್ದು. ಯಾಕೆಂದ್ರೆ ನಾವೆಲ್ಲ ಹಾಗೆ ನೋಡಿ, ಜ್ಯೋತಿಷ್ಕರ ಹತ್ತಿರ ಹೋಗಿರ್ತೇವೆ, ಏನೋ ಸಮಸ್ಯೆ ಅಂತ ಹೋಗ್ತೇವೆ, ಅಥವಾ ಯಾರಾದ್ರೂ ಮಠಕ್ಕೆನೋ ದೇವಸ್ಥಾನಕ್ಕೆ ಹೋದಾಗ ಯಾರೋ ಒಬ್ರು ಆಚಾರ ಕೂತರೆ ಏನೋ ಒಂದು ಅಭಿಮಾನ ನಮಗೆ. ಯಾಕೆ? ಏನೋ ಒಂದು ಕೇಳಬೇಕು, ಕೇಳಿದ್ದನ್ನೇ ಕೇಳಿ ತೊಂದರೆ ಇಲ್ಲ, ಮತ್ತೆ ಭವಿಷ್ಯತ್ ಕೇಳಬೇಕು ನಮ್ದು ಅಂತ ಹೋಗ್ತೇವೆ. ಏನೋ ಹೇಳ್ತಾರೆ,
ಕೈ ನೋಡಿಯೋ ಜಾತಕ ನೋಡಿಯೋ ಹೇಳುವಾಗ, ಇಲ್ಲ ರಾಯರಿಗೆ ಪ್ರತಿ ಗುರುವಾರ ನಮಸ್ಕಾರ ಮಾಡಿ ಅಂತ ಹೇಳ್ತಾರೆ. ನಮ್ ನೆಕ್ಸ್ಟ್ ಪ್ರಶ್ನೆ ಇರೋದೇನು ಅಂತಂದ್ರೆ, ಎಷ್ಟು ನಮಸ್ಕಾರ ಮಾಡಬೇಕು ಅಂತ. ಆಯ್ತು, ನಮಸ್ಕಾರ ಆಯ್ತು, ಆಚಾರ್ಯ ನಮಸ್ಕಾರ ಮಾಡ್ತೇವೆ, ಎಷ್ಟು ವಾರ ಮಾಡಬೇಕು? ಅವ್ರು ಹೇಳೋದಕ್ಕಿಂತ ಮುಂಚೆ ಯಾವತ್ತು ಮುಗಿಸ್ಬೇಕು ಅಂತ ಕೇಳೋದೇ ಜಾಸ್ತಿ. ಅದಕ್ಕೆ ಅಧಿಕ ಮಾಸದಲ್ಲಿಯೂ ಹಾಗೆ, ಯಾವುದು ಮಾಡಬೇಕು ಯಾವುದು ಮಾಡಬಾರದು. ಯಾವುದು ಮಾಡಬೇಕು ಅಂದ್ರೆ ಜಪ, ತರ್ಪಣ, ಧ್ಯಾನ, ದೇವತಾರ್ಚನೆ, ದಾನಾದಿಗಳು. ಯಾವುದು ಮಾಡಬಾರದು ಅಂತ ಹೇಳಿದ ನೋಡಿ, ನಮ್ಗದೇ ಕಷ್ಟ. ತುಂಬಾ ವಿಶೇಷವಾಗಿ ಹೇಳ್ತಾರೆ ಕೆಲವೊಂದು. ಪ್ರಾರಂಭದಲ್ಲಿ ಮೊನ್ನೆ ಹೇಳಿದ್ದೆ ಯಾವುದು ಮಾಡಬಾರದು ಅಂತ. ದೊಡ್ಡ ದೊಡ್ಡ ವಿಚಾರಗಳನ್ನ ನಾವೇನು ಮಾಡ್ಲಿಕ್ಕೆ ಹೋಗೋದಿಲ್ಲ. ಚಿಕ್ಕ ಚಿಕ್ಕ ವಿಚಾರ ಮಾಡದೇ ಇರ್ಲಿಕ್ಕೆ ನಮ್ಮ ಕಡೆಯಿಂದ ಆಗೋದಿಲ್ಲ. ಅದನ್ನೂ ಮಾಡದೇ ಇದ್ದರೆ ಮಾತ್ರ ಪುರುಷೋತ್ತಮ ಮಾಸದ ಈ ಸಮಯದಲ್ಲಿ ದೇವರ ಅನುಗ್ರಹ ಮಾಡ್ತಾನೆ. ಯಾವುದನ್ನ ಮಾಡಬಾರದು ಅನ್ನುವಂತ ಕೇಳ್ತಾರೆ. ಅನಮಿತ್ಯಂ ಚ ದಾನಂಚ ಮಹದಾಧಿಕಂ ಅಜ್ಞಾದಾನಾದ್ವರ ಪೂರ್ವ ತೀರ್ಥಯಾತ್ರಾಂ ಅರೇಕ್ಷಣಂ ದೇವಾವತಾರ ತದಾಕಾರಿ ಪ್ರತಿಷ್ಠಾಂ ಮೌಂಜಿಬಂಧನಂ ಆಶ್ರಮ ಸ್ವೀಕೃತಂ ಕಾಮ್ಯ ಋಷೋತ್ಸರ್ಗಂ ಚ ನಿಷ್ಕ್ರಮಂ ರಾಜ್ಯಾಭಿಷೇಕಂ ಪ್ರಥಮಂ ಚೂಡಾಕರ್ಮ ವ್ರತಾನಿ ಚ ಅನ್ನಪ್ರಾಶನಮಾರಂಭಂ ಗೃಹಾಣಾಂ ಚ ಪ್ರವೇಶನಂ ಸ್ನಾನಂ ವಿವಾಹಂ ನಾಮಾತಿ ಪನ್ನಂ ದೇವ ಮಹೋತ್ಸವಂ ವ್ರತಾರಂಭಂ ಸಮಾಪ್ತಿಂ ಚ ಕಾಮ್ಯಕರ್ಮಂ ಚ ಪಾತ್ಮನಾಂ ಪ್ರಾಯಶ್ಚಿತ್ತಂ ಚ ಸರ್ವಸ್ಯ ಮಲಮಾಸೆ ವಿಸರ್ಜಯೇತ್. ಅನೇಕ ಲೀಸ್ಟ್ ಅನ್ನ ಹೇಳ್ತಾರೆ ಏನೇನು ಮಾಡಬಾರದು ಅಂತ. ಒಂದನ್ನ ಹೇಳ್ತೇನೆ, ಏನೋ ನಾಡಿದ್ ಮಾಡಬೇಕು ಅಂತ ಹೊರಟಿದ್ದಾರೆ ನಮ್ಮ ಸರ್ಕಾರದಲ್ಲಿ, ಅದನ್ನ ನಿಷೇಧ ಮಾಡ್ತಾರೆ. ಪಾಪ ವ್ಯಕ್ತಿ ಹೇಳ್ಬೇಕು ಮಾಡ್ಕೋಬೇಡಪ್ಪ ಅಂತ. ಯಾಕೆ ಅಂತ ಹೇಳ್ತೇನೆ. ಯಾವ್ಯಾವುದು ಅಂತಂದ್ರೆ, ಮದುವೆ, ವಿವಾಹ ಅದು ನಿಷೇಧ, ಉಪನಯನ ನಿಷೇಧ, ಆಮೇಲೆ ಉದ್ಯಾಪನಾದಿಗಳು, ಏನಾದ್ರೂ ವ್ರತಾದಿಗಳನ್ನ ಮಾಡ್ತಾ ಇದ್ರೆ ಅದರ ಉದ್ಯಾಪನಗಾದಿಗಳು ನಿಷೇಧ. ಅವನ್ ಮಾಡೋದಿಲ್ಲ. ಕೆರೆ ಇತ್ಯಾದಿಗಳನ್ನ ಕಟ್ಟಿಸುವುದು ಅಂತ, ಅದು ನಾವೇನ್ ಕಟ್ಟೋದಿಲ್ಲ. ಕಟ್ಟುವಂತಹ ಮುಹೂರ್ತ ಇದ್ರೂ ಕೂಡ ಅದು ನಿಷೇಧ. ಮತ್ತೆ ಸನ್ಯಾಸ ಸ್ವೀಕಾರ, ಯಾರಾದ್ರೂ ಸನ್ಯಾಸ ಸ್ವೀಕಾರ ಮಾಡುವಂತಹ ವ್ಯಕ್ತಿಗಳಿದೆ, ಅದು ನಿಷೇಧ. ಇನ್ನು ಜ್ಯೋತಿಷ್ಠೋಮಾದಿ ಯಾಗಗಳನ್ನು ಹೇಳ್ತಾರೆ, ಕಾಮ್ಯ ಕರ್ಮಗಳನ್ನು ಹೇಳ್ತಾರೆ, ಅವೆಲ್ಲವನ್ನ ನಿಷೇಧ ಅಂತ. ಮತ್ತೊಂದು ಹೇಳುವುದು ಪಟ್ಟಾಭಿಷೇಕ ಅಂತ. ಈಗ ಅದೇ ನಡೀತಾ ಇದೆ ನೋಡಿ, ಮಾಡಬೇಕು ಮಾಡ್ಕೋಬೇಕು ಅಂತ ತುಂಬಾ ಉತ್ಸಾಹದಿಂದ 3 ವರ್ಷದಿಂದ ಒಬ್ಬ ವ್ಯಕ್ತಿ ಹೋರಾಟ ಮಾಡ್ತಾ ಇದ್ದಾರೆ. ಅದು ಕೂಡ ಅಧಿಕ ಮಾಸ, ಅದು ಪೂರ್ಣಿಮಾ ದಾಟುವ ಸಮಯದಲ್ಲಿ ನಿಷೇಧ ಅಂತ. ಅದನ್ನ ಪಟ್ಟಾಭಿಷೇಕ ನಿಷೇಧ, ಚೌಲ, ಉಪನಯನ, ಅನ್ನಪ್ರಾಶನ, ಗೃಹಾರಂಭ, ಗೃಹ ಪ್ರವೇಶ. ಗೃಹಾರಂಭ ಅಂದ್ರೆ ಯಾರಾದ್ರೂ ಬಾಡಿಗೆ ಮನೆಗೆ ಹೋಗುವುದು ಅಥವಾ ಮನೆಯನ್ನ ಬಿಟ್ಟು ಮತ್ತೊಂದು ಮನೆಗೆ ಹೋಗುವಂತಹ ಸಂಭವ ಇದ್ರೆ ಅದನ್ನ ನಿಷೇಧ. ಗೃಹ ಪ್ರವೇಶ, ಮನೆ ವಿಶೇಷ ತೀರ್ಥ ಸ್ನಾನಾದಿಗಳು ಅಂತ, ಅನೇಕ ವಿಧವಾದಂತಹ ಕ್ಷೇತ್ರಾದಿಗಳಿಗೆ ಹೋಗ್ತೇವೆ ಅಂತಂದರೆ ಅದು ನಿಷೇಧ ಅಂತ. ಅಂದರೆ ಈ ತೀರ್ಥ ಕ್ಷೇತ್ರದ ವಿಚಾರದಲ್ಲಿ ಕೆಲವು ಸ್ಮೃತಿಕಾರರು ಹೇಳ್ತಾರೆ, ವಿಶೇಷವಾದಂತಹ ತೀರ್ಥಕ್ಷೇತ್ರಕ್ಕೆ ಹೋಗಿ ಸೇವೆಯನ್ನ ಮಾಡಿ ಅಂತನೂ ಇದೆ. ತೀರ್ಥಕ್ಷೇತ್ರ ಅಂದ ಕೂಡಲೇನೆ ಏನೋ ಊರಿ ಪಕ್ಕದಲ್ಲಿದೆ ಹೋಗ್ತೇನೆ ಅಂತಲ್ಲ, ಕ್ಷೇತ್ರದ ಮಹಿಮೆಯನ್ನ ತಿಳ್ಕೊಂಡು ಕ್ಷೇತ್ರಕ್ಕಾಗಿ ಕ್ಷೇತ್ರ ವಾಸಿಗಳಾಗುವ ಹಾಗೆ ಹೋಗ್ಬೇಕಂತೆ. ಏನು ಕ್ಷೇತ್ರವಾಸಿಗಳು ಅಂತ ಕೇಳಿದ್ರೆ ನೋಡಿ, ನಾವು ಯಾವುದೇ ಕ್ಷೇತ್ರಕ್ಕೆ ಹೋಗ್ಲಿ, ಇವತ್ತು ನಾವೇನಾದ್ರೂ ಕ್ಷೇತ್ರಕ್ಕೆ ಯಾತ್ರೆಗೆ ಅಂತ ಹೋಗಬೇಕು ಅಂತಂದ್ರೆ ಮೊದಲು ವಿಚಾರ ಮಾಡೋದು ಯಾವುದು ಅಂದ್ರೆ ರೂಮ್, ನಮಗಿರುವಂತಹ ವ್ಯವಸ್ಥೆ ಏನಿದೆ ಅಂತ ಕೇಳ್ತೇವೆ. ಆ ರೂಮಿನಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆಯೋ ಇಲ್ಲವೋ ಅಂತ ಮೊದಲೇ ವಿಚಾರ ಮಾಡಿರ್ತೇವೆ. ಆಮೇಲೆ ರೈಲಲ್ಲಿ ಹೋಗೋದೋ ಅಥವಾ ಏರೋಪ್ಲೇನ್ ಅಲ್ಲಿ ಹೋಗೋದೋ ಅದನ್ನ ವಿಚಾರ ಮಾಡ್ತೇವೆ. ಎಲ್ಲ ದೊಡ್ಡ ವಿಚಾರ ಅಲ್ಲ. ಯಾವ ಜಾಗಕ್ಕೆ ಹೋಗ್ತಿದ್ದೇವೆ ಅಂದ್ರೆ ಅಲ್ಲಿ ಊಟದ ವ್ಯವಸ್ಥೆ ಇದೆಯೋ ಇಲ್ವೋ, ಪಳಾರದ ವ್ಯವಸ್ಥೆ ಇದೆಯೋ ಇಲ್ವೋ, ಮಧ್ಯೆ ಮಧ್ಯೆ ಏನು ನೀರನ್ನ ದೇವರಿಗೆ ಸಮರ್ಪಣೆ ಮಾಡ್ತೇನೆ ಅನ್ನುವ ಹಾಗೆ ಮಧ್ಯೆ ಮಧ್ಯೆ ಕಾಫಿ ಟೀ ವ್ಯವಸ್ಥೆ ಇದೆಯಲ್ಲೋ ಕೇಳ್ಕೊಂತೇವೆ. ತೀರ್ಥಕ್ಷೇತ್ರಗಳಿಗೆ ಹೋಗುವುದು ಅಂತಂದರೆ
ಎಲ್ಲವನ್ನ ಬಿಟ್ಟು ದೇವರ ದರ್ಶನಕ್ಕಾಗಿ ಮಾತ್ರ ಹೋಗುವುದು. ಅದಕ್ಕೆ ದಾಸರಾಯರು ಹೇಳಿದ್ದು, ನಿನ್ನ ದರ್ಶನಕ್ಕೆ ಬಂದವನಲ್ಲವೋ ನಿನ್ನ ಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೆ ಅಂತ. ಯಾಕೆ ಬಂದಿದ್ದೇನೆ ಅಂತಂದ್ರೆ, ಶ್ರೀನಿವಾಸ ನಿನ್ನ ದರ್ಶನ ಬೇಕು ಅಂತಲ್ಲ, ನಿನ್ನ ಪುಣ್ಯವಂತರು ಅನೇಕ ಜನ ಇಲ್ಲಿ ಬಂದು ಹೋಗಿರ್ತಾರೆ. ಅಂದ್ರೆ ಅಂತಹ ಜ್ಞಾನಿಗಳು. ಶ್ರೀನಿವಾಸನ ಬಗ್ಗೆ ಹೇಳುವಾಗ, ನಾವೀಗ ತಿರುಪತಿಗೆ ಹೋಗುವುದೇ ಕಷ್ಟ. ಯಾಕೆ? ದರ್ಶನ ಸಿಗುವುದೇ ಕಷ್ಟ. ಸಿಕ್ಕಾಗ್ಲೂ ಕೂಡ ದರ್ಶನಕ್ಕಿಂತ ಮುಂಚೆ ರೂಮ್ ವ್ಯವಸ್ಥೆ ಮಾಡ್ತೇವೆ. ರೂಮಿನಲ್ಲಿ ಹೇಗಿದೆ ಅಂತ ನೋಡ್ಕೊಂಡು ಹೋಗ್ತೇವೆ. ವ್ಯಾಸತೀರ್ಥರು, ವ್ಯಾಸರಾಜರು 12 ವರ್ಷಗಳ ಕಾಲ ಶ್ರೀನಿವಾಸನನ್ನ ಮುಟ್ಟಿ ಪೂಜೆ ಮಾಡಿದಂತಹ ವ್ಯಕ್ತಿಗಳು. ನಾವು ನೋಡ್ಲಿಕ್ಕೆ ಕಷ್ಟಪಡ್ತೇವೆ. ನಮ್ಮ ವ್ಯಾಸರಾಜರ ಮಹಾತ್ಮೆ ಎಂಥದ್ದು ಅಂದ್ರೆ, ದೇವರನ್ನ ಸಾಕ್ಷಾತ್ತಾಗಿ ಮುಟ್ಟಿದ್ದಾರೆ. ಅವರೇ 12 ವರ್ಷಗಳ ಕಾಲ ಪೂಜೆಯನ್ನ ಮಾಡಿದ್ದಾರೆ. ಶಾಲಿಗ್ರಾಮಮಯವಾದಂತಹ ಸಚ್ಚಿದಾನಂದಾತ್ಮಕವಾದಂತಹ ಆ ಮೂರ್ತಿಯನ್ನ ಮುಟ್ಟಿ, ಅವರ ಕೈಗಳಿಂದಲೇ ಮುಟ್ಟಿ, ಅವರೇ ಅಭಿಷೇಕ ಮಾಡಿ ಸಂಪೂರ್ಣ ಪೂಜೆಯನ್ನ ಮಾಡಿದಂತಹ ವ್ಯಾಸತೀರ್ಥರು ಅವರ ಚರಿತ್ರೆಯಲ್ಲಿ ಹೇಳ್ತಾರೆ ನೋಡಿ, ನಮಗೀಗ ಒಂದು ರೂಮ್ ಸಿಕ್ಲಿಲ್ಲ ಅಂದ್ರೆ ಏನ ದರ್ಶನದ ವ್ಯವಸ್ಥೆ ಆಗಿದ್ರೆ ಅದನ್ನ ಕ್ಯಾನ್ಸಲ್ ಮಾಡ್ಕೊಂತೇವೆ. ವ್ಯಾಸತೀರ್ಥರು ತಿರುಪತಿಯಲ್ಲಿ 12 ವರ್ಷಗಳ ಕಾಲ ಇರುವಾಗ, ಬೆಟ್ಟದ ಮೇಲೆ ಇರುವಾಗ, ಏನಾದರೂ ಅಕಸ್ಮಾತಾಗಿ ಮೂತ್ರದ ಶಂಕೆ ಬಂದ್ರೆ ಅಲ್ವಾ, ಮೂತ್ರದ ಶಂಕೆ ಬಂದರೆ ಬೆಟ್ಟವನ್ನ ಇಳಿತಿದ್ರಂತೆ. ಕಪಿಲ ತೀರ್ಥದಿಂದ ದೂರ ಹೋಗಿ ಆ ಮೂತ್ರಾದಿಗಳನ್ನ ವಿಸರ್ಜನೆ ಮಾಡಿ ಕಪಿಲ ತೀರ್ಥದಲ್ಲಿ ಸ್ನಾನವನ್ನ ಮಾಡಿ ಮತ್ತೆ ಬೆಟ್ಟವನ್ನ ಹತ್ತಾ ಇದ್ರಂತೆ. ನಾವು ಅದು ಬೆಟ್ಟ ಹತ್ತೋದು ಹೇಗೆ ಅಂತ ಗೊತ್ತಿದೆ. ಇಡೀ ಮಯವಾದಂತಹ ಬೆಟ್ಟವನ್ನ ತಮ್ಮ ಕಾಲಿನಿಂದ ಹತ್ತಿದ್ದಲ್ಲ, ಮೊಳಕಾಳುಗಳಿಂದ ಹತ್ತದ್ದು. ಹತ್ತುವ ಸಮಯದಲ್ಲಿಯೂ ಕೂಡ ಇದೇ ಅನುಸಂಧಾನ, ಇರುವ ಸಮಯದಲ್ಲೂ ಇದೇ ಅನುಸಂಧಾನ. ಏನಂದ್ರೆ ಸಂಪೂರ್ಣವಾದಂತಹ ಬೆಟ್ಟ ಭಗವಂತನ ಶಾಲಿಗ್ರಾಮ. ಇಲ್ಲಿ ಮಲಮೂತ್ರಾದಿಗಳು ಮಾಡಬಾರದು ಅನ್ನುವುದು ಅವರ ಒಂದು ಧ್ಯೇಯ. ಹಾಗಾಗಿ ನಿಜವಾದ ಸ್ವಾಮಿ 12 ವರ್ಷಗಳ ಕಾಲ ಅವರ ಕೈಯಿಂದ ಪೂಜೆಯನ್ನ ಸ್ವೀಕಾರ ಮಾಡಿದ. ಅದು ನಿಜವಾದಂತಹ ಯಾತ್ರೆ, ನಿಜವಾದಂತಹ ಕ್ಷೇತ್ರದ ದರ್ಶನ ಅನ್ನುವಂತಹ ಚಿಂತನೆ. ಹಾಗಾಗಿ ಅಂತಹ ಕ್ಷೇತ್ರದ ಅಂತಹ ಅನುಸಂಧಾನ ಇಟ್ಟುಕೊಂಡು ದರ್ಶನಕ್ಕೆ ಹೋಗ್ತೇವೆ ಅಂತಂದರೆ ಹೋಗಬಹುದು ಅಂತ ಕೆಲವರ ಅಭಿಪ್ರಾಯವನ್ನ ತಿಳಿಸ್ತಾ, ಅಕಸ್ಮಾತ್ ಈ ರೀತಿಯಾದಂತಹ ಕಾರ್ಯಗಳನ್ನ, ಉಪನಯನ, ಮುಂಜಿವಿ ಮೊದಲಾದಂತಹ ಕಾರ್ಯಗಳನ್ನ ಮಾಡಬಾರದು. ಪಟ್ಟಾಭಿಷೇಕವನ್ನ ಸರ್ವಥಾ ಮಾಡಬಾರದು ಅಂತ. ಏನಾದ್ರೂ ಪಟ್ಟಾಭಿಷೇಕ ಮಾಡಿಕೊಂಡಂತಹ ವ್ಯಕ್ತಿ ಇದ್ದರೆ ತಕ್ಷಣದಲ್ಲಿ ಪದಚ್ಯುತಿಯನ್ನ ಪಡಿತಾನೆ ಅನ್ನೋದು ಕೂಡ ಅಧಿಕ ಮಾಸದ ಮಹಾತ್ಮೆಯಲ್ಲಿ ಹೇಳ್ತಾ ಬಂದಿದ್ದಾರೆ. ಇದೇ ರೀತಿಯಾಗಿ ಮತ್ತೊಂದು ಮಾತು ಹೇಳ್ತಾರೆ, ನಮ್ಮ ಕೂದಲುಗಳನ್ನ ಮತ್ತೆ ಉಗುರುಗಳನ್ನ, ಅದು ಚಾತುರ್ಮಾಸ ಮಹಾತ್ಮೆಯಲ್ಲೂ ಹೇಳುವಂತಹ ಕ್ರಮ, 4 ತಿಂಗಳು ಕೂದಲನ್ನ ಕತ್ತರಿಸಬಾರದು ಅಂತ, ಉಗುರನ್ನ ಕತ್ತರಿಸಬಾರದು ಅಂತ. ಅದೇ ರೀತಿಯಾಗಿ ಅಲ್ಲಿ ಮಾಡಲಿಕ್ಕೆ ಆಗದೇ ಇರುವಂತಹ ವ್ಯಕ್ತಿಗಳಿಗೆ ಇಲ್ಲಿ 1 ತಿಂಗಳ ಕಾಲ ನಮ್ಮ ಕ್ಷೌರಾದಿಗಳನ್ನ ಮಾಡಿಸಿಕೋಬಾರದು ಅಂತ. ಕ್ಷೌರಂ ಮೌಂಜಿ ವಿವಾಹಶ್ಚ ವ್ರತೋಪಾಸಕಂ ತಥಾ ವಿಶೇಷೇಣ ಗೃಹಸ್ಥಾನಾಂ ವರ್ಜಂ ಮುನಿವರೋತ್ತಮೈಹಿ. ಯಾರು ಮಾಡ್ಕೋಬಾರದು ಅಂತ ಹೇಳುತ್ತಾ ಇನ್ನೊಂದು ಹೇಳ್ತಾರೆ, ಗೃಹಸ್ಥಾಶ್ರಮಿಗಳು ಯಾರ್ಯಾರ ಮದುವೆ ಆಗಿದೆಯೋ ಅವ್ರು ಯಾರು ಕೂಡ ಈ ಯಾವ ಕ್ಷೌರ, ಕೂದಲನ್ನ ಕತ್ತರಿಸಿಕೊಳ್ಳುವಂತಹ ವಿಚಾರಕ್ಕೇನೆ ತಲೆ ಹಾಕಬಾರದು ಅಂತ. ಇದನ್ನ ಹೇಳುತ್ತಾ ಮತ್ತೊಂದು ಕಡೆ ಹೇಳ್ತಾರೆ, ಯಾಕೆ ಹಾಕಬಾರದು, ಯಾಕೆ ಅಂತಂದರೆ ಆದ್ರೆ ಅನುಸಂಧಾನ ಇರಬೇಕು. ಅದೇ ರೀತಿಯಾಗಿ ನಾವು ನಡ್ಕೊಂತಿರ್ಬೇಕು. ಅಧಿಕ ಮಾಸದಲ್ಲಿ ಪ್ರಾರಂಭದಲ್ಲೇ ಹೇಳಿದ್ದರಿಂದ ಇದು ಪುರುಷೋತ್ತಮ ಮಾಸ. ಇದರಲ್ಲಿ ಅನುಸಂಧಾನವೇ ಪ್ರಧಾನ, ಭಗವಂತನಲ್ಲಿ ಭಕ್ತಿಯೇ ಪ್ರಧಾನ. ಯಾವತ್ತಿಗೂ ಕೂಡ ಈ ಯಾವುದೋ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ನಮ್ಮ ಸಂಕಲ್ಪ ಇದ್ದರೆ, ಅಥವಾ ಯಾವುದಾದ್ರೂ ಒಳ್ಳೆಯ ಕಾರ್ಯ ಮಾಡಬೇಕು ಅಂತ ಸಂಕಲ್ಪ ಇದ್ದರೆ ನಮ್ಮ ಕೂದಲುಗಳನ್ನ ಬಿಡಬೇಕು ಅಂತ, ಅದೊಂದು ವ್ರತ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ತಂದೆ ತಾನೂ ಕೂದಲ ಬಿಡಬೇಕಂತೆ.
ಯಾವತ್ತಿಗೆ ಅಂತಂದರೆ ಹೆಂಡತಿಯ ಗರ್ಭದಲ್ಲಿ ಮಗು ಏನಾದ್ರೂ ಜನಿಸ್ತಾ ಇದ್ದರೆ, ಅಂದ್ರೆ ಹೆಂಡತಿ ಗರ್ಭಿಣಿಯಾಗಿದ್ದರೆ ಗಂಡನಾದವನು ಮಗುವಿಗಾಗಿ, ಮಗುವಿನ ಆರೋಗ್ಯಕ್ಕಾಗಿ, ಇದನ್ನ ವಾಗ್ಭಟ ಹೇಳುವಂತಹ ಮಾತು. ಈಗ ನಾವು ಯಾವಾಗ ಕತ್ತರಿಸ್ತೇವೋ ನಮಗೆ ಗೊತ್ತಿಲ್ಲ. ತಾಯಿಯ ಹೆಂಡತಿ ಗರ್ಭಿಣಿಯಾಗಿದ್ದಾಳೆ, ಗರ್ಭಿಣಿಯಾದ ವಿಚಾರವನ್ನ ತಿಳಿದ ಗಂಡ ಮೊದಲನೇ ತಿಂಗಳಿಂದಾದರೂ ಕೂದಲವನ್ನ ಬಿಡಬೇಕಂತೆ. ಆಗೋದಿಲ್ಲವಾ? 6ನೇ ತಿಂಗಳದಿಂದ ಕೂದಲವನ್ನ ಹಾಗೆ ಬಿಡಬೇಕಂತೆ. ಆಚಾರ್ಯ, ಗಂಡನ ಕೂದಲಿಗೂ ತಾಯಿಯಲ್ಲಿರುವಂತಹ ಹೊಟ್ಟೆಯಲ್ಲಿರುವಂತಹ ಮಗುವಿಗೆ ಏನು ಸಂಬಂಧ ಅಂದ್ರೆ, ನಮ್ಮ ಕೂದಲು ಏನಾದರೂ ಕತ್ತರಿಸಿದರೆ, ಅಂದ್ರೆ ತಂದೆಯ ಕೂದಲು ಕತ್ತರಿಸಿದರೆ ಮಗುವಿನ ಹೊಟ್ಟೆಗೆ ನೀರು ತುಂಬಿ ಹೋಗುತ್ತಂತೆ. ಇದು ಆಯುರ್ವೇದದಲ್ಲಿ ಬರುವಂತಹ ಆರ್ಯಭಟ ಹೇಳುವಂತಹ ಮಾತುಗಳು. ಅಷ್ಟೇ ಅಲ್ಲ, ಅದು ತಂದೆ ಆದವನಿಗೆ ಇದು ಕ್ರಮ 6 ತಿಂಗಳು 8 ತಿಂಗಳು ಬಿಡ್ತಾನೆ. ಕೊನೆಗೆ 11ನೇ ದಿನಕ್ಕೇನೆ, ಮಗು ಹುಟ್ಟಿ 11ನೇ ದಿನಕ್ಕೇನೆ ಕ್ಷೌರಾದಿಗಳನ್ನ ಮಾಡಿಸ್ಕೋಬೇಕು ಅಂತ. ತಾಯಿಯಾದವಳು ಏನ್ ಮಾಡಬೇಕು ಅಂತ ಹೇಳ್ತಾರೆ ಅಂದ್ರೆ, ತಾಯಿಯ ಹುಬ್ಬಿನ ಮೇಲಿರುವಂತಹ ಕೂದಲಿಗೂ ಮಗುವಿನ ಹೊಟ್ಟೆಯಲ್ಲಿರುವಂತಹ ಒಂದು ನಾಡಿಗೂ ಸಂಬಂಧ ಇದೆ ಅಂತ. ಏನಾದರೂ ಹೆಣ್ಣು ಮಕ್ಕಳು ಅವರ ಹುಬ್ಬನ್ನ ತೆಗೆಸಿದರೆ ಹೊಟ್ಟೆ ಒಳಗೆ ಆ ಇರುವಂತಹ ನಾಡಿ ಅದು ಸಂಕೋಚಿತವಾಗಿ ಹೊಟ್ಟೆಯಲ್ಲಿ ಹುಳಗಳು ತುಂಬಿ ಬಿಡ್ತಾವಂತೆ. ಮಗುವಿಗೂ ತಾಯಿಗೂ ಇರುವಂತಹ ಲಿಂಕ್. ಮಗುವಿಗೂ ತಂದೆ ಹೊರಗಿರ್ತಾನೆ, ತಂದೆಗೂ ಮಗುವಿಗೆ ಯಾವುದು ಸಂಬಂಧ ಇಲ್ಲ ಅನ್ಕೊಂಡಿದ್ದೇವೆ. ಅದು ತಂದೆಗೆ ಇರುವಂತಹ ಕೂದಲಿಗೂ ಮಗುವಿನ ಹೊಟ್ಟೆಯಲ್ಲಿರುವಂತಹ ಮಗುವಿಗೂ ಲಿಂಕ್ ಇದೆ. ಇದನ್ನ ಅನೇಕ ವಿಧವಾದಂತಹ ವರಾಹ ಮಿರರಾಗಿರ್ಬೋದು ಅಥವಾ ಆರ್ಯಭಟ ಆಗಿರ್ಬೋದು, ಇವರು ಮೀಮಾಂಸಾ ಗ್ರಂಥಗಳಲ್ಲಿ ಅನೇಕ ಗ್ರಂಥಗಳಲ್ಲಿ ತಿಳಿಸ್ತಾ ಬರ್ತಾರೆ ಆಯುರ್ವೇದದಲ್ಲಿ. ಹಾಗಿರುವಾಗ ಇದು ಅಧಿಕ ಮಾಸ, ಪುಣ್ಯದ ಮಾಸ. ಈ ಪುಣ್ಯದ ಮಾಸದಲ್ಲಿಯೂ ಕೂಡ ಕ್ಷೌರಾದಿಗಳನ್ನ ಮಾಡ್ಕೋಬೇಡಿ ಅಂತ ತಿಳಿಸ್ತಾ, ಹೀಗೆ ಕೂದಲನ್ನು ಕೈಗಳ ಉಗುರನ್ನು ತೆಗಿಬಾರದು ಅಂತ. ಆದರೆ ಒಂದು ಕ್ರಮ ಇದೆ. ದೇವರ ಉಗುರಿನ ಸಂಬಂಧ, ನಮ್ಮ ಕೈಯಲ್ಲಿ ಉಗುರುಗಳಿದ್ದರೆ ಅದು ಒಂದು ಪೂಜಾದಿಗಳು ಮಾಡುವಾಗ ಸಮಸ್ಯೆ ಆಗುತ್ತೆ ಅಂತ ದೊಡ್ಡ ವಿಚಾರ. ಬಿದರಹಳ್ಳಿಯ ಯಾದವಾರ್ಯರು ಅಂತ ನಾವು ಕೇಳಿದ್ದೇವೆ, ವಂಶಪಲ್ಲಿ ಯಾದವಾರ್ಯರು ಅಂತ. ರಘುತ್ತಮ ತೀರ್ಥ ಶ್ರೀಪಾದರ ಶಿಷ್ಯ ಪರಂಪರೆ. ನ್ಯಾಯ ಸುಧೆಗೇನೆ ವ್ಯಾಖ್ಯಾನ ಬರೆದವರು, ಭಾಗವತಕ್ಕೆ ವ್ಯಾಖ್ಯಾನ ಬರೆದಂತಹ ಮಹಾಜ್ಞಾನಿಗಳು. ಅವರಿಗೆ ಪ್ರತಿನಿತ್ಯ, ಇವತ್ತಿಗೂ ಅವರ ವಂಶದಲ್ಲಿ ಒಂದು ವೇದವ್ಯಾಸ ದೇವ ಪ್ರತಿಮೆ ಇದೆ. ಆ ವೇದವ್ಯಾಸ ದೇವರು ದೇವರ ಪೂಜೆ ಮಾಡುವಾಗ ಕೊನೆಯಲ್ಲಿ ಆ ವೇದವ್ಯಾಸ ದೇವರು ಆ ಯಾದವಾರ್ಯರ ಕೈಯನ್ನ ಹಿಡಿತಿದ್ರಂತೆ. ಇವತ್ತಿಗೂ ಆ ಪ್ರತಿಮೆ ಇದೆ. ಅದು ಉತ್ತರಾದಿ ಮಠ ಸ್ವಾಮಿಗಳು ಏನಾದರೂ ಈ ಬಿಜಾಪುರಿನ ಸಂಚಾರಕ್ಕೆ ಹೋದರೆ ಆ ಪ್ರತಿಮೆ ಸ್ವಾಮಿಗಳ ಹತ್ರ ಬರುತ್ತೆ, ಅಥವಾ ನವರಾತ್ರಿಯಲ್ಲಿ ಅದನ್ನು ತಂದು ಕೊಡ್ತಾರೆ. ಅವರು ಒಂದು ಸ್ತೋತ್ರವನ್ನೇ ಮಾಡಿದ್ದಾರೆ, ವೇದವ್ಯಾಸ ಕರಾವಲಂಬನ ಸ್ತೋತ್ರ ಅಂತ. ನೋಡಿ ಎಂತಹ ಮಹಿಮಾನ್ಮತರು ಅಂತಂದ್ರೆ, ವೇದವ್ಯಾಸ ದೇವರೇ ಸಾಕ್ಷಾತ್ ಮೂರ್ತಿಯಲ್ಲಿ, ಚಿಕ್ಕ ಮೂರ್ತಿ, ದೊಡ್ಡ ಮೂರ್ತಿಯೂ ಅಲ್ಲ, ಚಿಕ್ಕ ಮೂರ್ತಿ. ಆ ಮೂರ್ತಿ ದೇವರು ಯಾದವಾರ್ಯರ ಕೈಯನ್ನು ಹಿಡಿತಿದ್ರಂತೆ. ತ್ರಯ್ಯ ವಿಕಾಸ ಕಮಜಂ ಮುಹುರಂತರೇವ ಅಂತ ಪ್ರಾರಂಭ ಮಾಡ್ತಾರೆ. ಆ ಮಾಡುವ ಸಮಯದ ಯಾಕೆ ಇದು ಮಾಡ್ತಾರೆ ಅಂತಂದ್ರೆ, ಅವರ ಜೀವನದಲ್ಲಿ ಕಥೆ ಬರುತ್ತೆ. ಪ್ರತಿನಿತ್ಯ ದೇವರ ಪೂಜೆಯನ್ನ ಮಾಡುವಾಗ ಒಂದು ದಿನ ಏನಾಗುತ್ತೆ ಅಂದ್ರೆ, ಹೀಗೆ ದೇವರ ಪ್ರತಿಮೆಯನ್ನ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಇನ್ನೇನು ದೇವರ ಪ್ರತಿಮೆಯಿಂದ ಕೈ ಹೊರ ಬರಬೇಕು, ಅವರ ಉಗುರು ಆ ಪ್ರತಿಮೆಗೆ ತಾಕಿದಾಗ ಅದರಿಂದ ರಕ್ತ ಹೊರ ಬಂತಂತೆ. ಆಗ ಅವರು ವಿಚಾರ ಮಾಡ್ತಾರೆ, ಉಗುರು ಅನ್ನುವುದು ನಿಷೇಧವಾದ ಪದಾರ್ಥ. ನಮಗೇನಾದ್ರೂ ಮೈಲಿಗೆ ಪದಾರ್ಥ ಇದೆ ಅಂತಂದರೆ ಅದು ದೊಡ್ಡದಾದದು ಉಗುರು. ಹಾಗಾಗಿ ಏನು ಪರ್ವಕಾಲಗಳು ಅಂತಿವೆ ಅಲ್ವಾ, ಆ ಕಾಲಗಳಲ್ಲಿ ಉಗುರನ್ನ ತೆಗೆಯದೇನೆ ಬೇರೆ ಪ್ರತಿನಿತ್ಯದಲ್ಲಿಯೂ ಉಗುರನ್ನ ತೆಗಿಬೇಕು ಅಂತ ಅವರೊಂದು ಇತಿಹಾಸಗಳನ್ನ, ಸ್ಮೃತಿಗಳನ್ನ ತೆಗೆದು ಒಂದು ಪ್ರಮಾಣವನ್ನೇ ಕೊಡ್ತಾರೆ. ಯಾಕೆ ಹೇಳೋದು ಅಂತ, ನಿತ್ಯ ಪೂಜೆ ಮಾಡುವಾಗ ಉಗುರು ಇದ್ದರೆ, ಉಗುರಿನಿಂದ ದೇವರನ್ನ ಮುಟ್ಟಿದರೆ ಅಷ್ಟೇ ಬೇಡ, ಇನ್ನೂ ಕೆಲವು ಇರ್ತೇವೆ ನಾವು,
ಏನ್ ಮಾಡ್ತೇವೆ ಅಂದ್ರೆ ದೇವರ ಅಭಿಷೇಕ ಮಾಡ್ತೇವೆ. ಅಭಿಷೇಕದ ತಟ್ಟೆಯಲ್ಲಿ ಶಾಲಿಗ್ರಾಮವೋ ಅಥವಾ ಚಕ್ರಾಂಕಿದೆಯೋ ಬಿದ್ದಾಗ ನಾವು ಕೈಯನ್ನೇ ಒಳಗೆ ಹಾಕಿ ಆ ತೀರ್ಥದ ಬಟ್ಟಲಿಂದ ತೆಗಿತೇವೆ. ನಮ್ಮ ಉಗುರು ತಾಕಿದ್ರೇನೆ ಮೈಲಿಗೆ ಅಂತೆ. ಹಾಗಿರುವಾಗ ಇಡೀ ಕೈಯನ್ನ ಹಾಕಿದರೆ ಅದೇನು ತೀರ್ಥ ಆಗಬೇಕು? ಹಾಗಾಗಿ ಉಗುರು ನಿಷೇಧ, ಉಗುರನ್ನ ಕತ್ತರಿಸಬೇಡಿ ಅಂತ ತಿಳಿಸ್ತಾ, ಇಂತಹ ಮಾಸದಲ್ಲಿ ಇಷ್ಟೆಲ್ಲ ಮಾಡಬಾರದು ಅಂತ. ಅಂದ್ರೆ ಯಾರು ಈ ಕರ್ಮಗಳನ್ನ ಮಾಡ್ತಾರೋ ಅವರು ಅನೇಕ ವರ್ಷ ನರಕದಲ್ಲಿ ವಾಸ ಮಾಡ್ತಾರೆ ಅಂತ ಅಧಿಕ ಮಾಸದ ವಿಚಾರದಲ್ಲಿ ತಿಳಿಸ್ತಾರೆ. ಯಾರ್ಯಾರು ಕ್ಷೌರವನ್ನ ಮಾಡಿಸ್ಕೊಳ್ತಾರೋ, ಯಾರ್ಯಾರು ಉಗುರನ್ನ ಕತ್ತರಿಸ್ತಾರೋ ಅಧಿಕ ಮಾಸದಲ್ಲಿ ಅಂಥವರು ಈ ರೌರವ ಮೊದಲಾದಂತಹ ನರಕಕ್ಕೆ ಸಾವಿರ ವರ್ಷದಲ್ಲಿ ಅವರು ಬೀಳುತ್ತಾರೆ ಅನ್ನುವಂತಹ ಚಿಂತನೆಯನ್ನ ಕೊಡ್ತಾರೆ. ಇನ್ನು ಅಧಿಕ ಮಾಸದಲ್ಲಿ ವಿಶೇಷವಾಗಿ ಭಾಗವತ ಶ್ರವಣವನ್ನ ಮಾಡಿ ಅಂತ. ಯಾಕೆ ಭಾಗವತ ಅಂತ ಹೇಳ್ತಾರೆ, ಶ್ಲೋಕಂ ವಾ ಶ್ಲೋಕಪಾದಂ ವಾ ನಿತ್ಯಂ ಭಾಗವತಂ ಶೃಣು ಅಂತ. ಪ್ರತಿನಿತ್ಯದಲ್ಲಿ ಕೂಡ ಭಾಗವತವನ್ನ ಕೇಳ್ತಾ ಬರಬೇಕಂತೆ. ಅದರಲ್ಲಿ ಕೂಡ ಪುರುಷೋತ್ತಮ ಮಾಸ, ಭಾಗವತಕ್ಕೆ ಪ್ರಧಾನ ದೇವತೆ ಪುರುಷೋತ್ತಮ. ಹಾಗಾಗಿ ಪುರುಷೋತ್ತಮನ ಚಿಂತನೆಯನ್ನ ಆಗಬೇಕು ಅನ್ಲಿಕ್ಕಾಗಿಯೇನೆ ಅದನ್ನ ತಿಳಿಸ್ತಾರೆ. ಪುರುಷೋತ್ತಮ ಮಾಸಸ್ಯ ವರ್ಷೇ ವರ್ಷೇ ತೃತೀಯಕೆ ನಾಚರಿಷ್ಯಂತಿ ಧರ್ಮೇ ಕುಂಭಿಪಾಕೆ ಪತಂತಿತೆ ಇಹಲೋಕೆ ಮಹಾ ದುಃಖಂ ಪುತ್ರಪೌತ್ರ ಕಲತ್ರದಂ ಪ್ರಾಪ್ತವಂತಿ ಮಹಾಮೂಢ ದುಃಖಮಾ ಅದವಲಸ್ಥಿತ. ಇನ್ನು ಹೇಳ್ತಾರೆ, ಅಧಿಕ ಮಾಸ ಬರುವುದೇ 3 ವರ್ಷಕ್ಕೆ ಒಮ್ಮೆ. ಈ ಬಂದ ಅಧಿಕ ಮಾಸದಲ್ಲಿ ಯಾರಾದರೂ ಹೇಳಿದ ಕರ್ಮಗಳನ್ನ ಮಾಡದೇ ಇದ್ದರೆ ಅವ್ರೇನಾಗ್ತಾರೆ ಅಂತಂದ್ರೆ ಕುಂಭೀಪಾಕೆ ಪತಂತಿತೆ. ಕುಂಭೀಪಾಕ ನಾವೆಲ್ಲ ಕೇಳಿದ್ದೇವಲ್ವಾ, ಕುಂಭೀಪಾಕ ಹೇಗಿರುತ್ತೆ ಅಂತ. ಬೋಂಡಾ ಕರಿಯೋ ಹಾಗೆ ಕರಿತಾ ಇರ್ತಾರಷ್ಟೇ. ಆ ಬೋಂಡಾ ಕರಿಯುವ, ಯಾಕಂದ್ರೆ ಈಗೆಲ್ಲ ಎಣ್ಣೆ ಕಾಸ್ಟ್ಲಿ ಆಗಿದೆ ಅಂತ ಹೇಳ್ತಾರೆ, ಅಲ್ಲಿ ಎಣ್ಣೆ ಕಾಸ್ಟ್ಲಿ ಇರೋದೇ ಇಲ್ಲ, ಯಾವಾಗ್ಲೂ ಎಣ್ಣೆ ಇರುತ್ತೆ. ಹಾಗಾಗಿ ಇಡೀ ಜೀವಿಗಳನ್ನ ಬೋಂಡದಲ್ಲಿ ಹಾಗೆ ಕರಿತಾರೆ, ಅಲ್ಲಿ ಬಿದ್ದು ಹೋಗ್ತೇವಂತೆ. ಹಾಗಾಗಿ 3 ವರ್ಷಕ್ಕೊಮ್ಮೆ ಬರುವಂತಹ ಅಧಿಕ ಮಾಸದಲ್ಲಿ ಹೇಳಿದ ಕರ್ಮಗಳನ್ನ ಮಾಡಿ ಅಂತ ತಿಳಿಸ್ತಾ, ಪುರುಷೋತ್ತಮ ಮಾಸಸ್ಯ ಯತ್ವಯ ನಾದರಕೃತಃ ಸರ್ವತಾ ತತ್ಫಲಂ ಭಾವಿ ಇಹಮಾ ಪರವಾಜಿತಃ. ಅಧಿಕ ಮಾಸದಲ್ಲಿ ಅದರಲ್ಲೂ ಕೂಡ ವೈಧೃತಿ, ವ್ಯತಿಪಾತ ಮೊದಲಾದಂತಹ ದ್ವಾದಶಿ, ಪೂರ್ಣಿಮಾ, ಗುರುವಾರ, ಶುಕ್ರವಾರ, ಸೋಮವಾರ ಈ ವಾರಗಳಲ್ಲಿ ವಿಶೇಷವಾಗಿ ದಾನಾದಿಗಳನ್ನ ಕೊಡಬೇಕು ಅಂತ, ಅಪೂಪ ದಾನಾದಿಗಳನ್ನ ಕೊಡ್ಲಿಕ್ಕಾಗಿ ಹೇಳ್ತಾರೆ. ಅದೇ ರೀತಿಯಾಗಿ ಮುಂದೆ ಏಕಭುಕ್ತೇನ ನಕ್ತೇನ ತಥೈವ ಅಯಚಾತೇತ ಉಪವಾಸೇನ ಕುರ್ವಿತ್ತಾತ್ ಮಲಮಾಸ ವ್ರತಂ ನರಹ. ಇನ್ನ ದೇಹ ದಂಡನೆ ಮಾಡ್ಕೊಳ್ಳಿಕ್ಕಾಗಿ ತಿಳಿಸ್ತಾರೆ. ದೇಹ ದಂಡನೆ ಇಲ್ಲಿವರೆಗೆ ದಾನ ಕೊಡು, ಸ್ನಾನ ಮಾಡು ಅಂತ ಹೇಳ್ಕೊತೋದ್ರು. ನಮಗದು ಯಾವುದೂ ಆಗೋದಿಲ್ಲ ಅಂತಂದರೆ ದೇಹ ದಂಡನೆ ಮಾಡ್ಕೋ ಅಂತ ಹೇಳ್ತಾರೆ. ದೇಹ ದಂಡನೆ ಅಂದ್ರೆ ಏನು ಅಂತಂದ್ರೆ ಉಪವಾಸವನ್ನ ಮಾಡು ಅಂತ. ಭಾಗವತದಲ್ಲಿ ಉಪವಾಸಕ್ಕೆ ದೊಡ್ಡ ಪ್ರಾಶಸ್ತ್ಯವನ್ನ ಕೊಟ್ಟಿದ್ದಾರೆ. ಉಪವಾಸ ಅಂದಕೊಳ್ಳೇನೆ ಏಕಾದಶಿ ಉಪವಾಸಕ್ಕೇನೆ ಪ್ರಾಶಸ್ತ್ಯವನ್ನ ಕೊಟ್ಟಿದ್ದಾರೆ. ಕೇಳಿದ್ದೇವೆ ಅಂಬರೀಷ ಮಹಾರಾಜರ ಕತೆ. ಹಾಗಿರುವಾಗ ಉಪವಾಸ ಅಂದರೇನೆ ವಿಶೇಷವಾದಂತಹ ಒಂದು ನಿಯಮ. ಇದನ್ನ ಆಯುರ್ವೇದದಲ್ಲಿಯೂ ಹೇಳ್ತಾರೆ. 15 ದಿನಕ್ಕೆ ಒಮ್ಮೆ ದೇಹವನ್ನ ಶುದ್ಧೀಕರಿಸುವಂತ ಆಯುರ್ವೇದದಲ್ಲಿ ಹೇಳುವಂತಹ ಮಾತು. 15 ದಿನಕ್ಕೆ ಒಮ್ಮೆ ದೇಹವನ್ನ ಶುದ್ಧೀಕರಿಸಬೇಕಾದ್ರೆ ಏನ್ ಮಾಡಬೇಕು ಅಂದ್ರೆ, ಈ ನೋಡಿ, ಯಾವುದೋ ಒಂದು ಫ್ಯಾಕ್ಟ್ರಿಯಲ್ಲಿ ಮಿಷನ್ ಓಡ್ತಾ ಇರುತ್ತೆ. ಓಡುವಂತಹ ಮಿಷನಿಗೆ ಒಂದ್ ಸ್ವಲ್ಪ ರೆಸ್ಟ್ ಕೊಡ್ಬೇಕು ನೋಡಿ. ಹಾಗೆ ರೆಸ್ಟ್ ಯಾವುದು ಅಂತಂದರೆ ಅದನ್ನ ಸ್ಟಾಪ್ ಮಾಡಿ ಇಡೋದು. ಹೀಗೆ ದೇಹದಲ್ಲಿಯೂ ಕೂಡ ಒಳಗೆ ಮಿಷನ್ ಓಡ್ತಾ ಇದೆ, ಅಗ್ನಿ ಎಂಬುವಂತಹ ಮಿಷನ್ ಓಡ್ತಾ ಇದೆ. ಈ ಅಗ್ನಿಯನ್ನ ಶಮನ ಮಾಡಬೇಕು, ಸ್ವಲ್ಪ ವ್ಯತ್ಯಾಸ ಮಾಡಿ ಇಡಬೇಕು ಅಂದ್ರೆ ಯಾವುದು ಮಾಡಬೇಕು ಅಂದ್ರೆ ಉಪವಾಸ ಮಾಡಿ ಅಂತ. ಆಚಾರ್ಯ, ಉಪವಾಸ ಮಾಡಿದ್ರೆ ಶುಗರ್ ಏನಾಗ್ಬೇಕು ಅಂತ ಕೇಳಬಹುದು, BP ಇದ್ದವ್ರು ಏನ್ ಮಾಡಬೇಕು ಅಂತ ಕೇಳಬಹುದು. ಇವತ್ತಿನವರೆಗೆ ಎಲ್ಲಿಯೂ ಕೂಡ ಏಕಾದಶಿ ಮಾಡಿದಂತಹ ವ್ಯಕ್ತಿಗಳು ಉಪವಾಸ, ಏಕಾದಶಿ ಮಾಡುವುದು ಅಂದ್ರೆ ಉಪವಾಸ ಮಾಡುವುದು ಅಂತ,
ಉಪವಾಸ ಮಾಡಿದ ವ್ಯಕ್ತಿಗಳು ಅವರು ಸತ್ತು ಹೋಗಿದ್ದಾರೆ ಅಂತ ಕೇಳಿದ್ದೇ ಇಲ್ಲ. ಶುಗರ್ ಜಾಸ್ತಿ ಆಗಿದೆ ಅನ್ನೋದಿಲ್ಲ, BP ಜಾಸ್ತಿ ಆಗಿದೆ ಅನ್ನೋದಿಲ್ಲ. ಯಾಕೆ ಅಂದ್ರೆ ಅದರಲ್ಲಿಯೂ ಕೂಡ ಉಪವಾಸ ಅನ್ನುವುದು ಕೇವಲ ಬ್ರಾಹ್ಮಣರಿಗೆ, ಕೇವಲ ಮಾಧ್ವರಿಗೆ ಅನ್ನುವುದೇ ಸುಳ್ಳು. ಯಾಕಂದ್ರೆ ಆಚಾರ್ಯರೇ ನಿರ್ಣಯ ಕೊಡ್ತಾರೆ, 4 ಆಶ್ರಮದವರು, 4 ವರ್ಣದವರು ಈ ಉಪವಾಸವನ್ನ ಮಾಡಬೇಕು ಅಂತ. 4 ವರ್ಣದವರಿಗೆ. ಹಾಗಿರುವಾಗ ಪ್ರತಿನಿತ್ಯ ಉಪವಾಸ, ಅದು ಅಧಿಕ ಮಾಸದಲ್ಲಿ ಹೇಳುವಾಗ ಪ್ರತಿನಿತ್ಯ ಉಪವಾಸ ಮಾಡಿ ಅಂತ ಹೇಳ್ತಾರೆ, ಅಥವಾ ಏಕಾದಶಿ ಉಪವಾಸ ವಿಷ್ಣು ಪಂಚಕ ಉಪವಾಸ ಮಾಡಿ ಅಂತ ಹೇಳ್ತಾರೆ. ನಿಯಮ ಇದೆ. ಪೂರ್ವಾನ್ನೇ ಭುಂಜತೆ ದೇವಾಹ ಮಧ್ಯಾಹ್ನೇ ಮುನಯಸ್ತತ ಅಪರಾನ್ನೇ ಪಿತೃಗಣಾಃ ಸ್ವಾತ್ಮಾರ್ಥಸ್ತು ಚತುರ್ಥಕಃ ಸರ್ವವೇಲಾಲ ಮತಿಕ್ರಮ್ಯ ಯಸ್ತು ಭುಂಕ್ತೆ ನರಾಧಿಪ ಬ್ರಹ್ಮಹತ್ಯಾದಿ ಪಾಪಾನಿ ನಾಶಂ ಯಾಂತಿ ನ ಸಂಶಯಃ ನಕ್ತಭೋಜಿ ಮಹೀಪಾಲ ಸರ್ವಪುಣ್ಯಾದಿಕೋ ಭವೇತ್ ದಿನೇ ದಿನೇ ಅಶ್ವಮೇಧಸ್ಯ ಫಲಂ ಪ್ರಾಪ್ನೋತಿ ಮಾನವಃ. ನಕ್ತ ಭೋಜನ ಅಂತ ಒಂದು ವ್ರತ. ನಕ್ತ ಭೋಜನ ಅಂದ್ರೆ ಬೆಳಗ್ಗಿನ ಜಾವದಲ್ಲಿ ಊಟ ಮಾಡುವ ಹಾಗಿಲ್ಲ, ಮಧ್ಯಾಹ್ನ ಊಟ ಇಲ್ಲ, ರಾತ್ರಿಯ ಸಮಯದಲ್ಲಿ ಊಟ ಮಾಡಬೇಕಂತೆ. ಇದೊಂದು ವ್ರತ. ಚಾತುರ್ಮಾಸದಲ್ಲಿ ವ್ರತವನ್ನ ಹೇಳ್ತಾರೆ, ಈ ಅಧಿಕ ಮಾಸದಲ್ಲಿ ವ್ರತವನ್ನ ಮಾಡಬೇಕು ಅಂತ ನೋಡಿ. ಪೂರ್ವಾನ್ನೇ ಭುಂಜತೆ ದೇವಾಹ, ಬೆಳಗ್ಗೆ ಯಾರು ಊಟ ಮಾಡಿಸ್ತಾರೆ ಅಂತ ದೇವತೆಗಳಿಗೆ ಊಟ ಅಂತ. ಮಧ್ಯಾಹ್ನೇ ಮುನಯಸ್ತತ, ಮಧ್ಯಾಹ್ನ ಸಮಯದಲ್ಲಿ ಮುನಿಗಳ ಊಟ ಅಂತ. ಅಪರಾಹ್ನೇ ಪಿತೃಗಣಾಹ, ಅಪರಾಹ್ನ ಅಂದ್ರೆ ಸಂಜೆಯ ಸಮಯದಲ್ಲಿ ಪಿತೃಗಣಾಹ, ಪಿತೃಗಳಿಗೆ ಊಟಕ್ಕಾಗಿ ಹಾಕ್ಬೇಕಂತೆ. ಸ್ವಾತ್ಮಾರ್ಥಸ್ತು ಚತುರ್ಥಕಃ, ತನಗಾಗಿ ರಾತ್ರಿಯಲ್ಲಿ ಭೋಜನವನ್ನ ಮಾಡಬೇಕಂತೆ. ಇದು ಯಾವಾಗ ಊಟ ಮಾಡ್ಲಿಕ್ಕಾಗತ್ತ ಆಚಾರ್ಯ ಅಂತ ಕೇಳಬೇಡಿ. ಅದ ಕ್ರಮ ಏನು ಅಂತಂದ್ರೆ, ಪೂರ್ವಾಹ್ನೇ ಭುಂಜತೆ ದೇವಾಹ, ಬೆಳಗಿನ ಜಾವದಲ್ಲಿ ದೇವತಾ ಪೂಜೆಯನ್ನ ಮಾಡು, ಉಪವಾಸ ಇರುವಂತ. ತಂತ್ರಸಾರದಲ್ಲಿ ಒಂದು ಮಾತು ಇದೆ. ಏನು ಮಾತು ಅಂತಂದ್ರೆ, ದೇವರ ಪೂಜೆ ಬೇಡ, ಮಾಡುವ ಸಂಧ್ಯಾ ವಂದನೆ, ಸ್ತ್ರೀಯರು ಮಾಡುವಂತಹ ಗುರುಮಂತ್ರ, ಎಲ್ಲದಕ್ಕೂ ಸಂಕಲ್ಪ ಮಾಡ್ಬೇಕಲ್ವಾ. ಸಂಕಲ್ಪದಲ್ಲಿ ನಾವೇನ್ ಮಾಡ್ತೇವೆ ಅಂದ್ರೆ, ಲಕ್ಷ್ಮೀನಾರಾಯಣ ಪ್ರೇರಣೆಯ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಪ್ರಾತಃ ಸಂಧ್ಯಾಂ ಉಪಾಶಿಷ್ಯೆ ಅಥವಾ ಗುರುಮಂತ್ರಂ ಉಪಾಶಿಷ್ಯೆ ಅಂತ ಹೇಳ್ತೇವೆ. ಯಾವಾಗ ಹೇಳೋದು? ಪ್ರಾತಃ ಅಲ್ವಾ. ಪ್ರಾತಃ ಅಂತ ಹೇಳೋದು, ಸೂರ್ಯ ಮಾತ್ರ ನೆತ್ತಿಗೆ ಬಂದಿರ್ತಾನೆ ಅಲ್ವಾ. ಪ್ರಾತಃ ಅಂತ, ಪ್ರಾತಃ ಅಂದ್ರೆ ಬೆಳಗಿನ ಜಾವ ಅಂತ, ಅರುಣೋದಯ ಕಾಲಕ್ಕೆ ಹೇಳುವಂತಹ ಮಾತದನ್ನ ಪ್ರಾತಃ ಅಂತ. ತಂತ್ರಸಾರದಲ್ಲಿ ಒಂದು ಮಾತಿದೆ, ಯಾಕೆ ನಾವೆಲ್ಲ ಮಧ್ವಾಚಾರ್ಯರ ಅನುಯಾಯಿಗಳು, ಹಾಗಂತ ಮಧ್ವಾಚಾರ್ಯ ಹೇಳಿದ್ದನ್ನು ನಾವು ಯಾವುದೂ ಮಾಡೋದಿಲ್ಲ. ಸರಿ ಮಾಡ್ತೀವಲ್ವಾ, ನಿತ್ಯ ಅಕ್ಷತೆ ಅಂಗಾರ ಹಚ್ಚುತ್ತೇವೆ, ದೇವರ ಪೂಜೆ ಮಾಡ್ತೇವೆ. ಸರಿ, ಆಚಾರ್ಯರು ಹೇಳುವಾಗ ಒಂದು ಮಾತು ಹೇಳ್ತಾರೆ ತಂತ್ರಸಾರದಲ್ಲಿ, ಪೂರ್ವಾಂ ಸಂಧ್ಯಾಂ ಸನಕ್ಷತ್ರ ಉತ್ತರಂಸು ದಿವಾಕರಾಮ್ ಅಂತ. ಅರ್ಥ ಇಷ್ಟೇ, ಬೆಳಗಿನ ಜಾವ ಸಂಧ್ಯಾ ವಂದನೆ ಮಾಡುವಾಗ ನಕ್ಷತ್ರ ಇರಬೇಕಂತೆ, ಸಂಜೆಯ ಸಂಧ್ಯಾ ವಂದನೆ ಮಾಡುವಾಗ ಸೂರ್ಯ ಇರಬೇಕಂತೆ. ನಾವೆಲ್ಲ ಆಚಾರ್ಯರ ಕಾಲದ ವ್ಯಕ್ತಿಗಳಲ್ಲ ಆಚಾರ್ಯ. ಹಾಗಾಗಿ ಪೂರ್ವಾಂ ಸಂಧ್ಯಾಂ ಸನಕ್ಷತ್ರಾಂ ಅಂತ ಏನು ಆಚಾರ್ಯ ಹೇಳಿದ್ದಾರಲ್ವಾ, ನಾವು ಸ್ವಲ್ಪ ವ್ಯತ್ಯಾಸ ಮಾಡ್ಕೊಂತೇವೆ. ಏನು ವ್ಯತ್ಯಾಸ ಅಂತಂದ್ರೆ, ಪೂರ್ವಾಂ ಸಂಧ್ಯಾಂ ಸೂರ್ಯೋಸ್ಥಾನೆ ಸಾಯಂ ಸಂಧ್ಯಾಂ ಸನಕ್ಷತ್ರಾಂ ಅಂತ. ಯಾಕೆ? ಬೆಳಗಿನ ಸಂಧ್ಯಾವಂದನೆ ಮಾಡುವಾಗ ಸೂರ್ಯ ಬಂದಿರ್ತಾನೆ, ರಾತ್ರಿಯ ಸಂಧ್ಯಾವಂದನೆ ಮಾಡುವಾಗ ನಕ್ಷತ್ರ ಕಾಣ್ತಿರ್ತೇವೆ. ನಾವು ಹಾಗೆ ಸಂಧ್ಯಾವಂದನೆ ಮಾಡುವಂತವರು ಅಂತ. ಎಂತಹ ಅಪಚಾರ ಅಂತಂದರೆ, ಬೆಳಗಿನ ಜಾವ ಅರ್ಘ್ಯ ಕೊಡ್ತಾ ಇರ್ತೇವೆ, 3 ಅರ್ಘ್ಯವನ್ನ ಕೊಡಬೇಕು ಅಂತ. ಅದು ಸೂರ್ಯೋದಯಕ್ಕಿಂತ ಮುಂಚೆ ಅರ್ಘ್ಯವನ್ನ ಕೊಡಿ ಅಂತ ಹೇಳ್ತಾರೆ. ಕೊಡದೇ ಇದ್ದರೆ ಪ್ರಾಯಶ್ಚಿತ್ತ ಅರ್ಘ್ಯವನ್ನ ಕೊಡಬೇಕಂತೆ. ನಮ್ಮ ಗುರುಗಳು ಹೇಳ್ತಾ ಇದ್ರು, ಪ್ರಾಯಶ್ಚಿತ್ತ ಅಂದ್ರೆ ಯಾವುದು ಅಂದ್ರೆ, ಪ್ರತಿನಿತ್ಯ ಮಾಡ್ಕೊಂಬಂದು ಯಾವತ್ತಾದ್ರೂ ಒಂದು ದಿನ ಬಿಟ್ರೆ ಅದಕ್ಕಾಗಿ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ. ನಾವೇನ್ ಮಾಡ್ತೇವೆ ಗೊತ್ತಾ? ಪ್ರತಿನಿತ್ಯ ಪ್ರಾಯಶ್ಚಿತ್ತ ಅರ್ಘ್ಯ ಕೊಡ್ತೇವೆ. ಯಾಕೆ ಅಂದ್ರೆ, ಒಂದು ದಿವಸವೂ ಕೂಡ ಸೂರ್ಯೋದಯಕ್ಕೆ ಅರ್ಘ್ಯ ಕೊಡದೇ ಇರುವಂತಹ ವ್ಯಕ್ತಿಗಳು. ಅರ್ಥಾತ್
ಪೂರ್ವಾನ್ನೇ ಭುಂಜಂತೆ ದೇವಾಹ, ಬೆಳಗಿನ ಜಾವದಲ್ಲಿ ದೇವರ ಪೂಜೆಯನ್ನ ಮಾಡಿ ದೇವಗಣಗಳನ್ನ ತೃಪ್ತಿಪಡಿಸಿ ಅನ್ನುವಂತಹ ಮಾತನ್ನ ತಿಳಿಸ್ತಾರೆ. ಮಧ್ಯಾಹ್ನೇ ಮುನಯಸ್ತತ, ಮಧ್ಯಾಹ್ನ ಸಮಯದಲ್ಲಿ ಋಷಿಗಳಿಗೆ ಪೂಜೆಯನ್ನ ಮಾಡಿ. ಋಷಿ ಪೂಜೆ ಅಂದ್ರೆ ದೇವರ ತರ್ಪಣ ಬೆಳಗಿನ ಜಾವದಲ್ಲಿ, ಮಧ್ಯಾಹ್ನ ಸಮಯದಲ್ಲಿ ಋಷಿ ತರ್ಪಣ. ಅದಾದ ಮೇಲೆ ಅಪರಾಹ್ನೆ ಪಿತೃಗಣಾಹ, ದೇವತರ್ಪಣ, ಋಷಿ ತರ್ಪಣ, ಪಿತೃತರ್ಪಣ ಅಂತ ಈ ತರ್ಪಣಗಳನ್ನ ಕೊಟ್ಕೊಂಡು ಸ್ವಾತ್ಮಾರ್ಥಸ್ಸು ಚತುರ್ಥಕಃ, ರಾತ್ರಿಯ ಸಮಯದಲ್ಲಿ ಭೋಜನಾದಿಗಳನ್ನ ಮಾಡಿ, ಅಂದ್ರೆ ಎಲ್ಲ ಕರ್ಮವನ್ನ ಮುಗಿಸಿ ರಾತ್ರಿ ಆಗಿರುತ್ತೆ, ಭೋಜನವನ್ನ ಮಾಡಿದರೆ ಬ್ರಹ್ಮಹತ್ಯಾದಿ ಪಾಪಾನಿ ನಾಶಂಯಾಂತಿನ ಸಂಶಯ. ಬ್ರಹ್ಮಹತ್ಯಾದಿ ಹೇಳಿದ್ದೆ, ಬ್ರಹ್ಮಹತ್ಯ ಅಂದ್ರೆ ಹೇಗ್ ಬರುತ್ತೆ ಅಂತ. ಅಂತಹ ಬ್ರಹ್ಮಹತ್ಯಾದಿ ಪಾಪಗಳು ಏನಾದ್ರೂ ಇದ್ದರೆ ಅವೆಲ್ಲವೂ ಕೂಡ ನಾಶವಾಗುತ್ತೆ. ದಿನೇ ದಿನೇ ಅಶ್ವಮೇಧಸ್ಯ ಫಲಂ ಪ್ರಾಪ್ನೋತಿ ಮಾನವ. ಪ್ರತಿನಿತ್ಯ ಹೀಗೆ ಮಾಡ್ತಾ ಬಂದರೆ 1 ತಿಂಗಳ ಕಾಲ ಅಶ್ವಮೇಧ ಯಾಗ ಮಾಡಿದಂತಹ ಫಲವನ್ನ ಈ ಮನುಷ್ಯ ಪಡಿತಾನೆ ಅನ್ನುವಂತಹ ವಿಚಾರವನ್ನ ತಿಳಿಸ್ತಾ ವಿಶೇಷವಾಗಿ ನಕ್ತ ಭೋಜನದ ಬಗ್ಗೆ ಹೇಳಿದರು. ಮೌನ ವ್ರತದ ಬಗ್ಗೆ ಹೇಳ್ತಾರೆ. ತುಂಬಾ ಕಷ್ಟವಾದ ವ್ರತ ಯಾವುದು ಅಂದ್ರೆ ಮೌನ ವ್ರತ. ಯಾಕೆ ನಾವು ಮೌನಿಗಳೇ ಅಲ್ಲ, ಮಾತು ಸಿಕ್ಕರೆ ಸಾಕು, ಎಲ್ಲೆಲ್ಲಿ ಸಿಗುತ್ತೋ ಮಾತುಗಳು. ಇದು ನಾನು ಹೇಳಿದ್ದಲ್ಲ, ಕೃಷ್ಣ ಹೇಳುವಂತಹ ಮಾತು. ಭಕ್ತಿ ಮತ್ತೆ ಮಾತಿನ ಬಗ್ಗೆ ಒಂದು ಚರ್ಚೆ ನಡೀತಾ ಇರುತ್ತಂತೆ. ಒಂದು ಸಲ ಕೃಷ್ಣ ದ್ವಾರಕೆಯಲ್ಲಿ ವಾಸ ಮಾಡ್ತಿರ್ತಾನೆ. ವಾಸ ಮಾಡುವಾಗ ಅಲ್ಲಿಗೆ ಒಬ್ಬ ಗೋಪಿಕಾಸ್ತ್ರೀ ಬರ್ತಾಳೆ. ಗೋಪಿಕಾಸ್ತ್ರೀ ಬಂದಾಗ ಕೃಷ್ಣ ಹೇಳ್ತಾನಂತೆ, ಇವತ್ತಿನ ರಾತ್ರಿ ಭೋಜನಕ್ಕೆ ನಿಮ್ಮ ಮನೆಗೆ ಬರ್ತೇನೆ, ನಿನ್ನ ಮನೆಯಲ್ಲೇ ಭೋಜನ ಮಾಡ್ತೇನೆ, ನೀ ಯಾರಿಗೂ ಹೇಳ್ಬೇಡ ಅಂತ. ಆಯ್ತು ಒಂದು ಒಪ್ಕೊಂಡಿರ್ತಾಳೆ ಗೋಪಿಕಾಸ್ತ್ರೀ. ಕೃಷ್ಣ ತನ್ನ ಮನೆಯಿಂದ ಗೋಪಿಕಾಸ್ತ್ರೀ ಮನೆಗೆ ಹೋಗುವ ಸಮಯದಲ್ಲಿ ಹೋಗಿ ನೋಡ್ತಾನಂತೆ, ಇರುವಂತಹ 16,107 ಜನ ಆ ಗೋಪಿಕಾಸ್ತ್ರೀಯ ಮನೇಲಿದ್ಲಂತೆ. ಎಲ್ಲರೂ ಬಂದಿದ್ರಂತೆ. ಕೃಷ್ಣ ಕೇಳಿದ, ನಿನಗೊಬ್ಬಳಿಗೆ ಹೇಳಿದ್ದು ನಾನು, ಯಾರಿಗೂ ಹೇಳಬೇಡ, ರಾತ್ರಿ ಭೋಜನಕ್ಕೆ ನಿಮ್ಮನೆಗೆ ಬರ್ತೇನೆ ಅಂತ. ನಿಮ್ಮನೆಗೆ ಭೋಜನಕ್ಕೆ ಅಂತ ಬಂದರೆ ಇಷ್ಟೂ ಜನ ಹೇಗೆ ಬಂದ್ರು ಅಂತ. ಅದಕ್ಕೆ ಅವಳು ಕೇಳಿದ್ಲಂತೆ, ಏನು ಇಲ್ಲ, ಹೋಗ್ತಾ ಬಂದೆ, ನಿನ್ನ ಮನೆಯಿಂದ ಹೊರಗೆ ಬರುವಾಗ ನನ್ನ ಗೆಳತಿ ಒಬ್ಬ ಸಿಕ್ಕಳು, ನೋಡಿದೆ, ಖುಷಿ ಆಯ್ತು, ನೀನ್ ಹೇಳಿದ್ಯಲ್ವಾ ರಾತ್ರಿ ಭೋಜನಕ್ಕೆ ಬರ್ತೇನೆ ಅಂತ. ಅವಳು ಮುಂದೆ ಹೇಳ್ಕೊಂಡೆ, ಯಾರಿಗೂ ಹೇಳಬೇಡ, ಕೃಷ್ಣ ಇವತ್ತು ರಾತ್ರಿ ನಮ್ಮನೆಗೆ ಬರ್ತಾನೆ ಅಂತ ಹೇಳ್ಕೊಂಡೆ. ಅಲ್ಲಿಂದ ಮುಂದೆ ಹೊರಟೆ. ಕೊನೆಗೆ ಏನಾಯ್ತು ಅಂತಂದರೆ 16,107 ಜನಗಳಿಗೂ ಕಿವಿ ಮುಟ್ಟಿದಂತೆ, ಕೃಷ್ಣ ಇವ್ರ ಮನೆಗೆ ಹೋಗ್ತಾನೆ ಅಂತ. ಅಂದ್ರೆ ಮಾತು ನಮ್ಮ ಬಾಯಿಯಿಂದ ಯಾವತ್ತಿಗೂ ನಿಂದಿರೋದಿಲ್ಲ ಅನ್ಲಿಕ್ಕಾಗಿ ಅದಕ್ಕೆ ಹೇಳುವುದು ಮೌನವಾಗಿರಿ ಅಂತ. ಕೆಲವು ಸ್ಮೃತಿಕಾರರು ಹೇಳ್ತಾರೆ ಎಲ್ಲೆಲ್ಲಿ ಮೌನವನ್ನ ಆಚರಣೆ ಮಾಡಬೇಕು ಅಂತ. ಸ್ನಾನ ಕಾಲೆ ನೋಡಿ ಎಲ್ಲಿ ಮಾಡಬೇಕು ಅಂತ ಹೇಳಿದ ನೋಡಿ, ನಾವು ಅಲ್ಲೆಲ್ಲ ಮಾಡೋದೇ ಇಲ್ಲ. ಸ್ನಾನ ಕಾಲೆ, ಸ್ನಾನ ಮಾಡುವಾಗ ಮೌನವನ್ನ ಆಚರಣೆ ಮಾಡ್ಬೇಕಂತ. ಮಂತ್ರವನ್ನ ಹೇಳಬೇಕು ಹೊರತಾಗಿ ಬೇರೆ ಮಾತನ್ನ ಆಡದೇನೆ ಸ್ನಾನ ಮಾಡ್ಬೇಕಂತೆ. ಆಮೇಲೆ ಜಪಕಾಲೆ, ಜಪ ಮಾಡುವಾಗ, ದೇವರ ಪೂಜೆ ಮಾಡುವಾಗ ಮಾತೇ ಆಡಬಾರದಂತೆ. ನಾವು ಹಾಗಲ್ಲ, ಜಪ ಮಾಡುವಾಗ ದೇವರ ಪೂಜೆ ಮಾಡುವಾಗಲೇನೆ ನಮ್ಮ ಬಾಯಿಂದ ಮಾತು ಬರ್ತಿರ್ತದೆ. ಒಂದು ಸಲ ಒಬ್ರು ಮನೆಗೆ ಹೀಗೆ ಪ್ರವಚನಕ್ಕೆ ಅಂತ ಹೋಗಿದ್ದೆ. 1 ವರ್ಷ ಭಾಗ ಸಪ್ತಾಹ ಮಾಡಿಸಿದ್ರು, ಪ್ರವಚನ ಮುಗೀತು. ಮರು ವರ್ಷ ಮತ್ತೆ ಕರೆಸಿದ್ರು ಅವ್ರ ಮನೆಗೆ. ಹೋದಾಗ ಅವ್ರು ಹೇಳಿದ್ರು, ಆಚಾರ್ಯ ನೀವೇನು ಪ್ರವಚನ ಮಾಡಿ ಹೋದ ಮೇಲೆ ನನ್ನ ಗಂಡನಿಗೆ ಯಾವ ಜ್ಞಾನೋದಯ ಆಯ್ತೋ ಗೊತ್ತಿಲ್ಲ, ಪ್ರತಿನಿತ್ಯ ದೇವರ ಪೂಜೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂತ. ಬಹಳ ಸಂತೋಷ ಅನ್ಕೊಂಡೆ. ಆಗ ಆ ಹೆಣ್ಣು ಮಗಳು ಹೇಳ್ತಾಳೆ, ಅಷ್ಟೇ ಅಲ್ಲ ಆಚಾರ್ಯ, ನಮ್ಮ ಮನೆಯವರು ಪೂಜೆ ಮಾಡ್ತಾ 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 ಅಪರೋಕ್ಷ ಜ್ಞಾನವೂ ಕೂಡ ಆಗಿದೆ ಅವರಿಗೆ ಅಂತ. ಅಪರೋಕ್ಷ ಜ್ಞಾನ ಅಂದ್ರೆ ಕಣ್ಣಿಗೆ ಕಾಣದೇ ಇರುವಂತಹ ಜ್ಞಾನ ಅಂತ ಅರ್ಥ. ಅದು ಆಶ್ಚರ್ಯ ಆಯ್ತು. ಕೋಟಿ ಕೋಟಿ ಜ್ಞಾನಿಗಳಿಗೂ ಇವತ್ತಿಗೂ ಆಗದೇ ಇರುವಂತಹ ಜ್ಞಾನ ಈ ವರ್ಷದಲ್ಲಿ ಹೇಗಾಯ್ತು ಅಂತ. ಅದಕ್ಕೆ ಅವಳು ಹೇಳಿದ್ಲು,
ಇಲ್ಲಾಚಾರ್ಯ, ನಮ್ದು ಮನೆ ಇರುವುದು 4th ಫ್ಲೋರ್, 4ನೇ ಮಾಡಿ. ಪ್ರತಿನಿತ್ಯ ನಾನೂ ಯೋಚನೆ ಮಾಡಿದೆ, ನನ್ನ ಗಂಡನಿಗೆ ಹೇಗಾಯಿತು ಈ ಅಪರೋಕ್ಷ ಜ್ಞಾನ ಅಂತ. ಸರಿಯಾಗಿ ದೇವರ ಪೂಜೆ ಮಾಡ್ತಾ ಇರ್ತಾರೆ, ನಾ ಎಲ್ಲೋ ಒಳಗಿರ್ತೇನೆ, ನನ್ನನ್ನ ಕರೆದು ಹಾಲ್ನವನು ಬಂದಿದ್ದಾನೆ, ಹಾಲು ಹಾಕ್ಸ್ಕೋ ಅಂತ ಹೇಳ್ತಾರೆ. ಪಾಕಿಟ್ ಬಂದಿದೆ ಹೊರಗಡೆ ತಗೊಂಡು ಬಾ ಅಂತ. ನಾನು ಒಂದು ದಿನ ನೋಡಿದೆ, ಏನೋ ಅಕಸ್ಮಾತ್ ಆಗಿ ನಮ್ಮ ಮನೆಯವರಿಗೆ ಅಥವಾ ಮುಂದೆ ಒಂದು ಗಡಿಯಾರ ಇಟ್ಕೊಂಡಿದ್ದಾರೇನೋ, ಸಮಯ ನೋಡಿ ಹೇಳ್ತಾರೋ ಅನ್ಕೊಂಡೆ. ನೋಡಿದ್ರೆ ಯಾವ ಗಡಿಯಾರ ಇಲ್ಲ. ಅಥವಾ ಅವನೇನೋ ಬೆಲ್ ಮಾಡ್ತಾನ ಅಂತ ಅನ್ಕೊಂಡೆ, ಅವನೂ ಬೆಲ್ ಮಾಡೋದಿಲ್ಲ. ಹಾಗೆ 4-5 ದಿವಸ ನಾನು ಟೆಸ್ಟ್ ಮಾಡಿದೆ. ನಮ್ಮ ಮನೆಯವರು ಅದರೊಳಗೆ ಯಾವುದರಲ್ಲಿಯೂ ಗೊತ್ತಾಗ್ಲಿಲ್ಲ ನನಗೆ. ಹಾಗಾಗಿ ಮನೆಯವರಿಗೆ ಅಪರೋಕ್ಷ ಜ್ಞಾನ ಆಗಿದೆ ಅಂತ ತುಂಬಾ ಆಶ್ಚರ್ಯ ಆಯ್ತು. ಆಮೇಲೆ ಗೊತ್ತಾಯ್ತು, ಇದು ಅಪರೋಕ್ಷ ಜ್ಞಾನ ಅಲ್ಲ, ದೇವರ ಪೂಜೆ ಮಾಡುವಾಗ ಜಪ ಮಾಡುವಾಗ ಅವನ ತಲೆಯಲ್ಲಿ ಬರ್ತಾ ಇತ್ತಂತೆ. ಯಾಕೆ ಅಂತೆ, ಅದಕ್ಕಿಂತ ಮುಂಚೆ ಆ ಸಮಯದಲ್ಲಿ ಹಾಲು ತಗೊಳ್ಳೋದೇ ಅವನು. ಎಷ್ಟು ಗಂಟೆಗೆ? 7:15 ಸರಿಯಾಗಿ ಹಾಲನ್ನ, ಮನೆಯ ಹೊರಗಿರುವಂತಹ ಹಾಲನ್ನ ಮನೆ ಒಳಗೆ ತರುವುದು, ಹಾಲಿನ ಪಾಕಿಟ್ ಅಂತ ತರೋದೇ ಅವನೇ ಅಂತೆ. ಅವನ ತಲೆಯಲ್ಲಿ ಸೆಟ್ ಆಗಿತ್ತು ಏನು ಅಂದ್ರೆ 7:15 ಹಾಲು ಬರುತ್ತೆ ಅಂತ. ಇವನ್ ದೇವರ ಪೂಜೆ ಪ್ರಾರಂಭ ಮಾಡೋದೇ 6:30 7 ಗಂಟೆ, 7:15 ಆಗತ್ತೆ. ಜಪ ಮಾಡ್ತಾ ಇರ್ತಾನೆ, ತಲೆಯಲ್ಲಿ ಹೋಗ್ತಾ ಇರುತ್ತೆ, ಹಾಲು ಬರುತ್ತೆ ಹಾಲು ಬರುತ್ತೆ ಅಂತ. ಅಂದ್ರೆ ಇದು ಅಪರೋಕ್ಷ ಜ್ಞಾನ ಅಲ್ಲ, ನಮ್ಮ ಮನಸ್ಸು ದೇವರ ಕಡೆ ಇಲ್ಲ, ಬೇರೆ ಲೌಕಿಕವಾದಂತಹ ಪದಾರ್ಥಗಳ ಮೇಲಿದೆ ಅನ್ಲಿಕ್ಕೆ ವಿಚಾರ ಹೊರತಾಗಿ ಅಪರೋಕ್ಷ ಜ್ಞಾನ ಅಂತ ಅನ್ಕೋಬಾರದು ಅಂತ. ಹಾಗಾಗಿ ಏನು ಮಾಡಬೇಕು ಅಂದ್ರೆ ಮೌನವನ್ನ ಮಾಡಿ ಅಂತ. ಯಾವ್ಯಾವ ಸಮಯದಲ್ಲಿ ಸ್ನಾನ ಮಾಡುವಾಗ ಮೌನವನ್ನ ಮಾಡಬೇಕಂತೆ, ಜಪಾದಿಗಳನ್ನ ಮಾಡುವಾಗ ಮೌನ ಮಾಡಬೇಕು. ಮತ್ತೊಂದು ದೊಡ್ಡ ಕಷ್ಟಕರ ಯಾವುದು ಅಂದ್ರೆ ಭೋಜನ, ಊಟ ಮಾಡುವಾಗ ಮೌನವನ್ನ ಆಚರಣೆ ಮಾಡ್ಬೇಕಂತ. ನಾವು ಊಟ ಮಾಡುವಾಗಲೇನೆ ಮಾತು ಜಾಸ್ತಿ ಬರ್ತಾ ಇರುತ್ತೆ, ಒಂದೊಂದು ತುತ್ತು ಒಳಗೆ ಹೋದಾಗೆಲ್ಲ ಮಾತು ಪ್ರಾರಂಭ ಆಗ್ತಿರುತ್ತೆ ಅಲ್ಲ. ಅವಾಗೆ ಆ ಸಮಯದಲ್ಲಿ ಮೌನ ಮಾಡಿ ಅನ್ನುವಂತಹ ಚಿಂತನೆಯನ್ನ ಕೊಡ್ತಾರೆ. ಯಾರು ಈ ಮೌನ ವ್ರತವನ್ನ ಮಾಡ್ತಾರೋ ಅವರಿಗೆ ಒಳ್ಳೆಯ ದೇವರು ಸ್ವರ್ಗಾದಿ ವಾಸಗಳನ್ನ ಕೊಡ್ತಾನಂತೆ. ಅಷ್ಟೇ ಅಲ್ಲ, ಒಂದು ಕೆಲವು ಸ್ಮೃತಿಗಳಲ್ಲಿ ಹೇಳ್ತಾರೆ, ಇದು ಹೇಳಿದಿನಲ್ವ, ಸ್ನಾನಾದಿ ಮಾಡುವಾಗ ಅಥವಾ ಜಪ ಮಾಡುವಾಗ, ಭೋಜನ ಮಾಡುವಾಗ ಮೌನ ವ್ರತವನ್ನ ಮಾಡಿದರೆ ನಮ್ಮ ಮುಖದ ಮೇಲಿರುವಂತಹ ಕಾಂತಿ ಅದು ಹೆಚ್ಚಾಗಿ ಹೋಗುತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಸ್ನಾನ ಮಾಡುವಾಗ ಏನಾದ್ರೂ ಮಾತಾಡ್ತಾ ಸ್ನಾನ ಮಾಡಿದರೆ ನೀವು ಯಾವ್ಯಾವುದೋ ಸೋಪ್ ಹಚ್ಚಿಕೊಂಡ್ರೂ ಕೂಡ ನಿಮ್ಮ ಮುಖ ಬೆಳ್ಳಗಾಗೋದೇ ಇಲ್ಲ, ಕಪ್ಪಾಗೆ ಬರುತ್ತೆ. ಯಾಕೆ ಅಂದ್ರೆ ಸ್ನಾನ ಮಾಡೋದ್ರಿಂದ ಕಾಂತಿ ಬರಬೇಕು. ನಾವು ಕಾಂತಿ ಬರಬೇಕು ಅಂದ ಕೂಡಲೇ ಸಂತೂರೋ ಮೊದಲಾದಂತಹ ಸೋಪ್ಗಳನ್ನ ಹಚ್ಕೊಂತೇವೆ, ಅದರಿಂದ ಕಾಂತಿ ಬರೋದಿಲ್ಲ. ಮಾತು ನಮ್ಮ ಬಾಯಿಯಿಂದ ಲೌಕಿಕವಾದ ಮಾತು ಬರದೇ ಇದ್ದರೆ ಸ್ನಾನಕ್ಕೆ ಅಭಿಮಾನಿ ದೇವತೆಯಾದಂತಹ ಸೂರ್ಯ ಕಾಂತಿಯನ್ನ ಕೊಡ್ತಾನಂತೆ. ನಾವೇನಾದ್ರೂ ಮಾತಾಡ್ತಾ ಬಂದ್ರೆ ಆ ಕಾಂತಿಯನ್ನ ತಾನು ಕಳಿಸ್ಕೊಬಿಡ್ತಾನೆ, ಅದನ್ನೆಲ್ಲವನ್ನು ನಾಶ ಮಾಡಿ ಹಾಕ್ತಾನೆ. ನಾವೆಷ್ಟೇ ಸೋಪ್ ಹಚ್ಕೊಂಡ್ರು ಕೂಡ ಮುಖದ ಮೇಲೆ ಕಾಂತಿ ಬರೋದಿಲ್ಲ ಅನ್ನುವಂತಹ ವಿಚಾರವನ್ನು ತಿಳಿಸ್ತಾರೆ. ಇದಾದ ಮೇಲೆ ದೊಡ್ಡದಾಗಿ ಹೇಳುವುದು ಯಾವುದು ಅಂತಂದರೆ, ದಶಮೀಂ ದ್ವಾದಶೀಂ ಚೈವ ಏಕಭುಕ್ತಂ ಚಕಾರಯೇತ್ ಪ್ರೀತಯೇ ದೇವದೇವಸ್ಯ ನರಹ ಸ್ವರ್ಗಂ ಅವಾಪ್ನುಯಾತ್. ಏಕಭುಕ್ತವನ್ನ ಮಾಡಬೇಕು ಅಂತ. ನಕ್ತ ಭೋಜನ ಹೇಗೋ ಹಾಗೆ ಏಕಭುಕ್ತ ಅಂತ. ಒಂದು ತಿಂಗಳ ಕಾಲ ಮಾಡಬೇಕು ಅಂತ ಒಂದು ಕ್ರಮ. ಒಂದು ತಿಂಗಳು ಏಕಭುಕ್ತ ಅಂದ್ರೆ ಮಧ್ಯಾಹ್ನದ ಸಮಯದಲ್ಲಿ ಉಂಡ ಊಟ, ಕುಡಿದ ನೀರು ಅಂತ. ಏನಾದ್ರೂ ಎಲೆಯ ಮೇಲೆ ಏನು ಊಟ ಮಾಡಿರ್ತೇವೋ ಅದೇ ಮಡಿಯಲ್ಲೇನೆ ಏನು ನೀರು ಕುಡಿದಿರ್ತೇವೋ ಮರುದಿನ ಮಧ್ಯಾಹ್ನದವರೆಗೂ ಕೂಡ ಉಪವಾಸದಲ್ಲಿರ್ಬೇಕಂತೆ. ಇದನ್ನ ಏಕಭುಕ್ತ ಅಂತ. ಏಕಭುಕ್ತವನ್ನ ತಿಂಗಳು ಮಾಡ್ಲಿಕ್ಕಾಗದೇ ಇದ್ದರೂ ಕೂಡ ಅಧಿಕ ಮಾಸದಲ್ಲಿ ಪ್ರತಿ ತಿಥಿತ್ರಯಗಳಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲದೇ ಇದ್ದ ಪಕ್ಷದಲ್ಲಿ ಅಧಿಕ ಮಾಸದ ತಿಥಿತ್ರಯಗಳಲ್ಲಿ ಮಾಡಿ ಅಂತ. ಯಾವ ತಿಥಿತ್ರಯಗಳು ಅಂತಂದ್ರೆ ದಶಮಿ, ದ್ವಾದಶಿ, ಮಧ್ಯದಲ್ಲಿ ಏಕಾದಶಿ ಉಪವಾಸ ಇದ್ದೇ ಇರ್ತೇವೆ. ಆದ್ದರಿಂದ ದಶಮಿ ದ್ವಾದಶಿ ಏಕಭುಕ್ತ ಮಾಡಿ ಅಂತ. ನಮ್ಮ ಸಮಸ್ಯೆ ಬರೋದೇ ಅಲ್ಲೇ ನೋಡಿ. ಯಾಕೆ ಅಂತಂದ್ರೆ ದಶಮಿಯ ಬೆಳಗ್ಗೆ ಪ್ರಾರಂಭ ಆಗಿರುತ್ತೆ. ಯಾಕೆ? ನಾಳೆ ಏಕಾದಶಿ ಅಂತ. ದಶಮಿ
ವರೆಗೂ ಕೂಡ ಮನೆಯಲ್ಲಿ 2 ಹೊತ್ತು ಒಲೆಯನ್ನ ಹಚ್ಚುವುದು. ಏಕಾದಶಿ ಬಂದ್ರೆ ಸಾಕು, 4 ಸಮಯ ಒಲೆಯನ್ನ ಹಚ್ಚುವಂತಹ ಪ್ರಸಂಗ ಬರುತ್ತೆ. ಯಾಕೆ? ಎಷ್ಟೋ ಜನಗಳ ತಲೆಯಲ್ಲಿ ಆ ಕೂತು ಇದೆ ಒಂದು ವ್ಯವಸ್ಥೆ. ಏಕಾದಶಿ ಅಂದ ಎಷ್ಟೋ ಹೇಳ್ತಿರ್ತಾರೆ ನೋಡಿ, ಮಾತಿಗೂ ಬರ್ತಾ ಇರುತ್ತೆ. ಪ್ರತಿನಿತ್ಯ ನಮಗೆ ಹಸಿವೇ ಆಗೋದಿಲ್ಲ, ಏಕಾದಶಿ ಅಂದ ಕೂಡಲೇ ಹಸಿವು ಜಾಸ್ತಿ ಆಗತ್ತೆ ಅಂತ. ಯಾಕೆ ಅಂದ್ರೆ ಅದು ನಮ್ಮ ಮೈಂಡ್ ಸೆಟ್ ಆದದ್ದು. ಹಾಗಾಗಿ ದಶಮಿ ಮಧ್ಯಾಹ್ನದ ಸಮಯದಲ್ಲಿ ಏಕಭುಕ್ತ, ಒಂದೇ ನೀರು ಮತ್ತೆ ಉಂಡ ಭೋಜನವನ್ನ ಮಾಡಬೇಕಂತೆ. ಮತ್ತೆ ದ್ವಾದಶಿಯ ಮಧ್ಯಾಹ್ನ ದ್ವಾದಶಿಯ ಬೆಳಗಿನ ಜಾವದಲ್ಲಿ ಪಾರಣೆಯನ್ನ ಮಾಡಬೇಕು. ಅಲ್ಲಿಗೆ ಮುಗಿಯಿತು. ಮತ್ತೆ ತ್ರಯೋದಶಿಯವರೆಗೂ ಕೂಡ ಏನೂ ಸ್ವೀಕಾರ ಮಾಡಬಾರದು. ಈ ರೀತಿಯಾಗಿ ಮಾಡಿದರೆ ದೇವರಿಗೆ ಅಂದ್ರೆ ಪುರುಷೋತ್ತಮನಿಗೆ ಪ್ರೀತಿಯಾಗತ್ತೆ, ಸ್ವರ್ಗವನ್ನ ಭಗವಂತ ಕೊಡ್ತಾನೆ ಅನ್ನುವಂತಹ ವಿಚಾರವನ್ನ ತಿಳಿಸ್ತಾರೆ. ಇದರ ಮಧ್ಯದಲ್ಲಿ ಏಕಾದಶಿಯ ಉಪವಾಸದ ಬಗ್ಗೆ ಹೇಳ್ತಾರೆ. ಅದರಲ್ಲಿಯೂ ಕೂಡ ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಮಧ್ವಾಚಾರ್ಯರು ಇದಕ್ಕಾಗಿಯೇನೆ, ಏಕಾದಶಿಗಾಗಿಯೇನೆ ಒಂದು ಗ್ರಂಥವನ್ನ ಬರೆದಿಟ್ಟಿದ್ದಾರೆ, ಏಕಾದಶಿ ನಿರ್ಣಯ ಅಂತ. ಅಂದ್ರೆ ಏಕಾದಶಿಗೆ ಎಷ್ಟು ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ ಅಂತ. ಉಪವಾಸ ವ್ರತಂ ಕುರ್ಯಾತ್ ಸರ್ವಕಾಮ ಫಲಪ್ರಯೇ, ಮಾಸೋಪವಾಸಂ ವಾ ಕುರ್ಯಾತ್ ಪಕ್ಷೇತು ಉಪವಾಸಕಃ, ಷಡ್ರಾತ್ರಂ ವಾ ತ್ರಿರಾತ್ರಂ ವಾ ವ್ರತಮೇಕತರಂ ತದ್ವಾ ಏಕಂ ವಾ ಅಪಿಪವಾಸಂ ವಾ ಶಕ್ತಿತಸ್ತು ಸಮಾಚರೇತ್, ನರೋ ವಾ ಇದಿ ವಾ ನಾರಿ, ಕುಮಾರಿ ವಾ ಕುಮಾರಕಃ, ಜ್ವರ ವಾ ಅಥವಾ ವೃದ್ಧೋ ವಾ ವಿಧವಾತು ವಿಶೇಷತಃ, ಏಕೇನಾಪ್ಯುಪವಾಸೇನ ಕೃತಕೃತ್ಯೋ ಭವೇದಿಹ. ಉಪವಾಸಕ್ಕೆ ತುಂಬಾ ವಿಶೇಷವಾಗಿ ಆಚಾರ್ಯರು ತಿಳಿಸಿದ್ದಾರೆ. ಒಂದು ದಿನವಾದರೂ, ಅದರಲ್ಲಿ ಕೂಡ ಅಧಿಕ ಮಾಸದಲ್ಲಿ ವಿಶೇಷವಾಗಿ ಹೇಳ್ತಾರೆ, ಏಕಾದಶಿ ಕಡ್ಡಾಯವಾಗಿ ಮಾಡಬೇಕಂತೆ. ಅಧಿಕ ಮಾಸ ಅಂತಲ್ಲ, ಪ್ರತಿ ಮಾಸದಲ್ಲಿ ಬರುವಂತಹ ಏಕಾದಶಿಯ ಉಪವಾಸವನ್ನ ಕಡ್ಡಾಯವಾಗಿ ಮಾಡಬೇಕು ಅಂತ. ಯಾಕೆ ಅಂದ್ರೆ ಒಬ್ಬ ಸ್ಮೃತಿಕಾರರು ಹೇಳುವಂತಹ ಮಾತು, ಅನೇಕ ನದಿಗಳಿವೆ ನಮ್ಮ ದೇಶದಲ್ಲಿ, ಎಲ್ಲ ನದಿಗಳು ಕೂಡ ಗಂಗೆಯ ಹಿಂದೆ. ಅನೇಕ ಗಿಡ ಬಳ್ಳಿಗಳಿವೆ, ಎಲ್ಲವೂ ಕೂಡ ತುಳಸಿಯ ಹಿಂದೆ. ಅನೇಕ ವ್ರತಗಳಿವೆ, ಆ ಎಲ್ಲ ವ್ರತಗಳು ಕೂಡ ಏಕಾದಶಿಯ ಹಿಂದೆ ಅಂತ. ನಾವು ಏಕಾದಶಿ ಉಪವಾಸ ಮಾಡದೇನೆ, ದೊಡ್ಡ ವ್ರತವನ್ನ ಮಾಡದೇನೆ, ಬೇರೆ ಚಾತುರ್ಮಾಸ್ಯ ವ್ರತ ಆಗಿರ್ಬೋದು, ವಿಷ್ಣು ಪಂಚಕ ಆಗಿರ್ಬೋದು, ಅಥವಾ ಭೀಷ್ಮ ಪಂಚಕ ಆಗಿರ್ಬೋದು, ಯಾವುದಾದ್ರೂ ವ್ರತ ಮಾಡ್ತೇವೆ ಅಂತಂದರೆ ಆ ಎಲ್ಲ ವ್ರತಗಳು ಕೂಡ ನಿಷ್ಫಲವಾಗುತ್ತೆ ಅಂತ. ಅದರಿಂದ ಯಾವ ಪುಣ್ಯ ಬರೋದಿಲ್ಲ ಅಂತ ಆಚಾರ್ಯ ಹೇಳುವಂತಹ ಮಾತು. ಮೊದಲಿಗೆ ಏಕಾದಶಿ ಉಪವಾಸವನ್ನ ಮಾಡಿ, ಶುದ್ಧವಾಗಿ ಏಕಾದಶಿ ಉಪವಾಸವನ್ನ ಮಾಡಿದರೆ ಸಾಕಂತೆ. ಬೇರೆ ಯಾವ ವ್ರತವನ್ನ ಮಾಡಬೇಡಿ ಅಂತ ಹೇಳುವುದಿಲ್ಲ, ಇದನ್ನ ಮಾಡಿ ಉಳುಕಿದ ವ್ರತಗಳನ್ನ ಮಾಡಿ ಅಂತ. ನಮ್ಮಲ್ಲಿ ಸುಮಾರು ಜನ ಇರ್ತಾರೆ, ಚಾತುರ್ಮಾಸ್ಯ ಬಂದ್ರೆ ಸಾಕು, ನಾನು ಆ ವ್ರತ ಮಾಡ್ತೇನೆ, ಇವರು ಈ ವ್ರತ ಮಾಡ್ತೇನೆ ಅಂತ ಕೈ ಎತ್ತಿ ಬರ್ತಾರೆ. ಏಕಾದಶಿ ಅಂತ ಕೂಡ ಹಿಂದೆ ಹೋಗ್ತಾರೆ. ಅಂದ್ರೆ ಪ್ರಾರಂಭದಲ್ಲೇ ಹೇಳುವುದು ನೋಡಿ, ಮುದ್ರಾಧಾರಣವನ್ನು ಕೂಡ ಯಾವ್ಯಾವುದೋ ದಿನದಲ್ಲಿ ಇಡ್ಲಿಲ್ಲ, ಇಟ್ಟದ್ದು ಯಾವತ್ತಿಗೆ ಅಂದ್ರೆ ಪ್ರಥಮ ಏಕಾದಶಿ ದಿವಸನೇ ಮುದ್ರಾಧಾರಣ ಮಾಡ್ಕೋಬೇಕು ಅಂತ. ಯಾಕೆ ಅಂದ್ರೆ ಏಕಾದಶಿಗೆ ಅಷ್ಟು ಪ್ರಾಮುಖ್ಯತವನ್ನ ಮಧ್ವಾಚಾರ್ಯ ಕೊಟ್ಟಿದ್ದಾರೆ. ಮಧ್ವಾಚಾರ್ಯರು ಮಾತ್ರ ಅಲ್ಲ, ಎಲ್ಲ ಜ್ಞಾನಿಗಳು ಕೂಡ ಏಕಾದಶಿಗೆ ಬಹಳ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ. ಅದನ್ನೇ ದಾಸರಾಯರು ಹೇಳುವಾಗ ಒಂದು ಮಾತು ಹೇಳ್ತಾರೆ, ಹರಿದಿನದಲ್ಲಿ ಉಂಡ ನರರಿಗೆ ಘೋರ ನರಕ ತಪ್ಪದು ಎಂದು ಶ್ರುತಿ ಸಾರುತ್ತಲಿದೆಯೋ. ನೋಡಿ, ವೇದ ಹೇಳುವಂತಹ ಮಾತು ಅಂತ, ಪುರಂದಾಸರ ಮಾತಿದೆಲ್ಲ. ಎಂತಹ ಹರಿದಿನ ಇದು ಅಂತಂದ್ರೆ, ಗೋವ ಕೊಂದ ಪಾಪ, ಸಾವಿರ ವಿಪ್ರರ ಜೀವಹತ್ಯವ ಮಾಡಿದ ಪಾಪವು, ಭವಜನಯ್ಯನ ದೇಹದಲ್ಲುಂಡವರಿಗೆ ಕಿವಿನೊಳಗೆ ಹಾಕಿ ಕುದಿಸುವ ಯಮನು. ಹರಿದಿನದೊಳಗೆ ನೋಡಿ, ದೇವರ ದಿನ ಹರಿದಿನ ಅಂತ ಕರೀತಾರೆ. ಈ ದಿನದಲ್ಲಿ ಉಂಡಿದ್ರೆ ಹೇಳ್ಬೋದು, ಆಚಾರ್ಯ ನಾವು ಊಟವೇ ಮಾಡೋದಿಲ್ಲ. ಯಾಕೆ? ಊಟ ಅಂದ ಕೂಡ ನಮ್ಮ ತಲೆಯಲ್ಲಿ ಬರುವುದು ಅನ್ನ ಅಂತ. ನಾವು ಅನ್ನವನ್ನೇ ತಿನ್ನೋದಿಲ್ಲ, ಹಾಗಾಗಿ ನಮಗೆ ಯಾವುದೂ ಸಮಸ್ಯೆ ಆಗುವುದಿಲ್ಲ ಅಂತ ಅನ್ಕೋಬಹುದು. ನೋಡಿ, ಕಿವಿನೊಳಗೆ ಹಾಕಿ ಕುದಿಸುವ ಯಮನು ಅಂತ. ದೇಹದಿಂದ
ನಮ್ಮ ಮೂಗಿನ ಒಳಗಿರುವಂತಹ ಕಫ, ಬಾಯಿಯಿಂದ ಬಂದ ಕಫವನ್ನೇ ನೋಡ್ಲಿಕ್ಕಾಗೋದಿಲ್ಲ. ಅದೇ ಕಫ ಕೀವು ಅಂತ ಕರೀತಾರೆ. ಆ ಕೀವಿನ ಸಮುದ್ರದಲ್ಲಿ ಹಾಕಿ ದೇವರು ಕುದಿಸ್ತಾ ಇರ್ತಾನಂತ. ಎಂತಹ ಪಾಪ ಅಂತ ತಿಳಿಸ್ತಾರೆ. ಸರಿ, ನಾವು ಅನ್ನವನ್ನೇ ತಿನ್ನೋದಿಲ್ಲ, ನಮಗೆ ಯಾಕೆ ಬರುತ್ತೆ ಪಾಪ ಅಂದ್ರೆ ಅದಕ್ಕೆ ಗೊತ್ತಿಲ್ಲ. ಅನ್ನ ಶಬ್ದಕ್ಕೆ ಶಾಸ್ತ್ರಕಾರರು ಹೇಳುವಂತಹ ಮಾತು ಯಾವುದು ಅಂದ್ರೆ ಅತ್ತೀತಿ ಅನ್ನಂ. ಯಾವುದು ನಾವು ಅಗದು ತಿಂತೇವೋ, ಯಾವುದು ನಾವು ಕುಡಿತೇವೋ ಅವೆಲ್ಲವೂ ಕೂಡ ಅನ್ನ ಶಬ್ದ ವಾಚ್ಯವಾದದ್ದು ಅಂತ ಹೇಳ್ತಾರೆ. ಏನೇ ತಿನ್ನಿ, ಹೇಗಿರುತ್ತೆ ತಿನ್ನುವ ಪದಾರ್ಥದಲ್ಲಿ, ಇವತ್ತಿನ ದಿನ ಏಕಾದಶಿ ದಿನ ಒಂದೊಂದು ಪದಾರ್ಥದಲ್ಲಿ ತಿನ್ನುವಾಗ ಈ ಅನುಸಂಧಾನ ಇರಬೇಕಂತೆ. ಒಂದೊಂದು ಅಗಳಿಗೆ ಕೋಟಿ ಕೋಟಿ ಕ್ರಿಮಿಗಳು, ಅಂದಿನ ಅನ್ನವು ನಾಯಿ ಮಾಂಸವು, ಮಂದರ ಧೊರನ ದಿನದಲುಂಡರವನು, ಹಂದಿಯ ಸುಡುವಂತೆ ಸುಡುವನು ಯಮನು ಹರಿದಿನದಲ್ಲಿ. ನೋಡಿ, ಒಂದೊಂದು ಅಗಳಿಗೆ ಕೋಟಿ ಕೋಟಿ ಕ್ರಿಮಿಗಳು, ಅಂದಿನ ಅನ್ನವು ನಾಯಿ ಮಾಂಸವು ಅಂತ. ನಾವು ಏನು ತಿಂತೇವೋ ಅಂತ ಮನಸ್ಸು ಮಾಡ್ತೇವೋ ಆ ಎಲ್ಲ ಕಡೆಯಲ್ಲೂ ಕೂಡ ಭಗವಂತ ಯಾವುದನ್ನ ನೋಡ್ಲಿಕ್ಕೆ ನಮ್ಮ ಕಡೆಯಿಂದ ಆಗುವುದಿಲ್ಲವೋ ಅವೆಲ್ಲವನ್ನ ಪದಾರ್ಥವನ್ನ ಇಟ್ಟಿರ್ತಾನಂತೆ. ಹಾಗಾಗಿ ಈ ಏಕಾದಶಿ ವೃತದಲ್ಲಿ ಖಂಡಿತವಾಗಿಯೂ ಕೂಡ ಉಪವಾಸವನ್ನ ಮಾಡಿ ಅದರಿಂದ ಫಲವನ್ನ ಪಡಿತಾರೆ ಅಂತ. ಇನ್ನೂ ಹೇಳ್ತಾರೆ ಯಾವ್ಯಾವುದನ್ನ ಬಿಡಬೇಕು ಅಂತ ದಿನತ್ರಯಗಳಲ್ಲಿ. ಅನ್ನ, ಉದಕ, ತಾಂಬೂಲ, ದರ್ಪಣಗಳು, ಚೆನ್ನ ವಸ್ತ್ರಗಳೆಲ್ಲ ವರ್ಜಿತವು, ತನ್ನ ಪತಿಯ ಸಂಗ ಮಾಡುವ ಜನರ ಬೆನ್ನಲಿ ಕರುಳ ಉಚ್ಚರಿಸುವ ಯಮನು. ದೊಡ್ಡ ರೋಗ ಅಂತ ಹೇಳ್ತಾರೆ ಇದು. ಈ ಏಕಾದಶಿಯ ದಿನಗಳಲ್ಲಿ, ಏಕಾದಶಿ ಅಂತಲ್ಲ ದಿನತ್ರಯಗಳಲ್ಲಿ ಇಷ್ಟನ್ನ ಬಿಡಬೇಕಂತೆ. ಅನ್ನ ಬಿಡಬೇಕು, ಏಕಾದಶಿ ದಿವಸ ಅನ್ನ ಬಿಡಬೇಕು, ಉದಕ ಬಿಡಬೇಕು, ದಶಮಿ ಮತ್ತೆ ದ್ವಾದಶಿಯ ದಿನ ತಾಂಬೂಲವನ್ನ ಬಿಡಬೇಕಂತೆ. ಊಟ ಆದ್ಮೇಲೆ ಏನ್ ತಾಂಬೂಲ ಹಾಕ್ತೇವೆ ನೋಡಿ, ಅದನ್ನ ಬಿಡಬೇಕಂತೆ. ದರ್ಪಣಗಳು, ಈ ದರ್ಪಣ ಅನ್ನುವುದು ಸ್ತ್ರೀಯರಿಗೆ ಹೇಳುವಂತಹ ಮಾತು. ಸ್ತ್ರೀಯರು ದಶಮಿ ಮತ್ತು ದಶಮಿ ಮತ್ತು ದ್ವಾದಶಿಯ ದಿನ ದರ್ಪಣಗಳನ್ನ, ಮುಖವನ್ನ ನೋಡಬಾರದಂತೆ. ಕನ್ನಡಿಗಳಲ್ಲಿ ಮುಖವನ್ನ ನೋಡಬಾರದು. ಮುಖ ನೋಡಬಾರದು ಅಂದ್ರೆ ನಮ್ಮ ಚಂದವನ್ನ ನೋಡಬಾರದು ಅಂತ ಹೇಳ್ತಾರೆ. ಮತ್ತೆ ಚನ್ನ ವಸ್ತ್ರಗಳೆಲ್ಲ ವರ್ಜಿತವು. ಚನ್ನ ವಸ್ತ್ರ ಅಂದ್ರೆ ಹೊಸದಾದಂತಹ ವಸ್ತ್ರಗಳನ್ನ ಏನಾದ್ರೂ ಹಾಕಿಕೊಳ್ತೇವೆ ಅಂತಂದ್ರೆ ಅವೆಲ್ಲವನ್ನ ಕೂಡ ನಿಷೇಧ ಮಾಡುವಂತಹ ವಿಚಾರ. ಒಟ್ಟಾರೆ ಏಕಾದಶಿ ಅಂತಂದ್ರೆ ಉಪವಾಸ ಅಂತ ಅರ್ಥ. ಉಪವಾಸ ಅಂದ್ರೆ ದೇವರ ಸಮೀಪದಲ್ಲಿ ನಮ್ಮ ಮನಸ್ಸನ್ನ ಇಡುವ ಹಾಗೆ ದೇವರು ಮಾಡಲಿ ಅಂತ ಕೇಳ್ಕೋಬೇಕು. ಇಷ್ಟೆಲ್ಲ ಉಪವಾಸದ ಬಗ್ಗೆ ಹೇಳಿ ಮತ್ತೊಂದು ಹೇಳ್ತಾರೆ. ಯಾವುದು ಅಂತಂದರೆ ನೋಡಿ, ಯಾವುದಕ್ಕೂ ನಿಷೇಧ ಮಾಡಿಲ್ಲ ಪದಾರ್ಥಗಳಲ್ಲಿ. ಅಧಿಕ ಮಾಸದಲ್ಲಿ ಒಂದನ್ನು ಮಾತ್ರ ನಿಷೇಧ ಮಾಡ್ತಾರೆ. ಯಾವುದು ಅಂದ್ರೆ ತಸ್ಮಿನ್ ವಿವರ್ಜಯೇನ್ಮಾಶ ಆದಿಮಾಸೆ ಹರಿಪ್ರಿಯೆ ಸರ್ವಸ್ಮಾನ್ ಉಜ್ಜತೆ ಪಾಪಾತ್ ವಿಷ್ಣುಲೋಕಂ ಸ ಗಚ್ಚತಿ. ಯಾವ ಬೇಳೆಯನ್ನ ತಿನ್ನುವುದರಿಂದ ಪಾಪ ಬರುತ್ತೋ ಆ ಬೇಳೆಯನ್ನ ನಿಷೇಧ ಮಾಡ್ತಾರೆ. ಯಾವ ಬೇಳೆ ಅಂತಂದರೆ ಉದ್ದಿನ ಬೇಳೆಯನ್ನ ಇಡೀ ಮಾಸ ನಾವೇನಾದರೂ ವರ್ಜನೆ ಮಾಡಿದರೆ ಭಗವಂತ ವಿಷ್ಣು ಲೋಕವನ್ನ ಕೊಡ್ತಾನಂತೆ. ಉದ್ದಿನ ಬೇಳೆಗೂ ಮತ್ತೆ ಇದಕ್ಕೇನು ಸಂಬಂಧ ಅಂತ ಕೇಳ್ಬೋದು. ನಾವೆಲ್ಲ ಏನ್ ಮಾಡಿದ್ದೇವೆ ಅಂತಂದ್ರೆ, ಮದುವೆ ಉಪನಯನ ಅಂತ ಇತ್ತು ಅಂದ್ರೆ ಮನೆಗಳಲ್ಲಿ ಬೆಳಗಿನ ತಿಂಡಿ ಯಾವುದು ಅಂದ್ರೆ ಇಡ್ಲಿ ಅಂತ ಹೇಳ್ತೇವೆ ಅಲ್ವಾ. ದೇವರು ಕೇಳ್ತಾನಂತೆ, ನಿನ್ನನ್ನು ತಗೊಂಡು ಯಾವ ನರಕಕ್ಕೆ ಇಡಬೇಕು ಅಂತ ಕೇಳ್ತಾನೆ. ಯಾಕೆ ಅಂದ್ರೆ ಇಡ್ಲಿ ಮಾಡುವಾಗ ಏನು ಬೇಕು ಅಂದ್ರೆ ಉದ್ದು ಬೇಕು. ಶಾಸ್ತ್ರಕಾರರು ಹಿರಿಯರು ಉದ್ದನ್ನ ಯಾವತ್ತು ಬಳಸಬೇಕು ಅಂತ ಹೇಳ್ತಾರೆ. ಯಾವತ್ತು ಬಳಸಬೇಕು ಅಂದ್ರೆ ಶ್ರಾದ್ದದ ಸಮಯದಲ್ಲಿ ಉದ್ದನ್ನ ಬಳಸಿ ಅಂತ ಹೇಳ್ತಾರೆ. ಯಾಕೆ ಉದ್ದನ್ನ ಬಳಸಬೇಕು ಅಂತಂದರೆ, ತುಂಬಾ ಪ್ರಾಚೀನ ಕಾಲದಲ್ಲಿ, ತುಂಬಾ ಹಿಂದೆ ಬೇರೆ ಯುಗಗಳಲ್ಲಿ ಶ್ರಾದ್ದಾದಿಗಳನ್ನ ಮಾಡುವಾಗ ಶುದ್ಧವಾದ ಮಾಂಸಾಹಾರವನ್ನು ಸ್ವೀಕಾರ ಮಾಡಬೇಕು ಅಂತ ಕೆಲವು ಸ್ಮೃತಿಕಾರರು ಹೇಳುವಂತಹ ಮಾತು. ಅದೇ ಕಲಿಯುಗದಲ್ಲಿ ನಿಷೇಧ. ಕಲಿಯುಗದಲ್ಲಿ ನಿಷೇಧವಾದಂತಹ ಪದಾರ್ಥವನ್ನ ಯಾವಾಗ ಸ್ವೀಕಾರ ಮಾಡಬೇಕು ಅಂತಂದರೆ
ಆದ್ರೆ ಅದನ್ನು ಸ್ವೀಕಾರ ಮಾಡಬೇಕು. ಸ್ವೀಕಾರ ಮಾಡದೇ ಇದ್ದರೆ ಶ್ರಾದ್ದ ಫಲ ಸಿಗೋದಿಲ್ಲ. ಅದಕ್ಕೆ ಕಲಿಯುಗದಲ್ಲಿ ಅನೇಕ ಸ್ಮೃತಿಕಾರರು ಕೊಟ್ಟ ನಿಯಮ ಯಾವುದು ಅಂತಂದ್ರೆ, ಉದ್ದಿ ಮಾಂಸಕ್ಕೆ ಸಮಾನವಾದ ಪದಾರ್ಥ ಯಾವುದು ಅಂದ್ರೆ ಉದ್ದಂತೆ. ಹಾಗಾಗಿ ಉದ್ದಿನ ವಡೆಯನ್ನ ಮಾಡುವಂತಹ ಕ್ರಮ ಅವತ್ತಿನಿಂದ ಬಂದದ್ದು. ಹೌದು, ಇಷ್ಟೇನಾ ಅಂದ್ರೆ ಇಲ್ಲ. ಆರ್ಯಭಟ ಮತ್ತೆ ಹೇಳ್ತಾನೆ, ನಾವು ಯಾವ್ಯಾವುದೋ ಪದಾರ್ಥ ತಿನ್ಬೇಕು ಅಂತ ಅಪೇಕ್ಷೆ ಪಡ್ತಿರ್ತೇವೆ. ಅಂದ್ರೆ ನಾವು ಉಣ್ಣುವಂತಹ ಪದಾರ್ಥದಲ್ಲಿಯೇನೆ ಆ ಶಕ್ತಿಗಳನ್ನ ಭಗವಂತ ಅಲ್ಲಿಟ್ಟಿದ್ದಾನಂತ. ಒಂದು ಪದಾರ್ಥ ಇದೆ, ಇವತ್ತದ್ರ ಹೆಸರನ್ನು ಹೇಳಬಾರದು, ಅದು ಸಸ್ಯಾಹಾರಿಯೋ ಮಾಂಸಾಹಾರಿಯೋ ಅನ್ನೋದು ತುಂಬಾ ಪ್ರಶ್ನೆಗೆ ಈಡಾದಂತಹ ಪದಾರ್ಥ. ಅದು ಯಾವುದು ನೀವೇ ತಿಳ್ಕೋಬೇಕು. ಒಂದು ಪದಾರ್ಥ ಇದೆ, ಅದನ್ನ ಸಸ್ಯಾಹಾರಿಯೋ ಮಾಂಸಾಹಾರಿಯೋ ಅನ್ನುವುದೇ ಒಂದು ಪ್ರಶ್ನೆಗಾಗಿ ಇಟ್ಟಿದ್ದಾರೆ. ಕೆಲವರು ಸಸ್ಯಾಹಾರಿ ಅಂತ ಹೇಳ್ತಾರೆ, ಕೆಲವರು ಮಾಂಸಾಹಾರಿ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಜ್ಞಾನಿಗಳ ಕೊಟ್ಟ ಮಾತು ಅದನ್ನೇ ಸ್ವೀಕಾರ ಮಾಡಬೇಕು ಅಂತ ಅಪೇಕ್ಷೆ ಪಡಬೇಡಿ. ಯಾಕೆ, ಎಷ್ಟೋ ಜನಗಳಿಗೆ ಗೊತ್ತು ಅದನ್ನ ಸ್ವೀಕಾರ ಮಾಡಿದ್ರೆ ನಮ್ಮ ಎಲುಬು ಗಟ್ಟಿ ಆಗತ್ತೆ ಅಂತ. ಅದಕ್ಕೆ ನಮ್ಮ ಆಯುರ್ವೇದದ ವ್ಯಕ್ತಿಗಳು ಹೇಳ್ತಾರೆ, ಅದನ್ನೇ ಸ್ವೀಕಾರ ಮಾಡಿ ಯಾಕೆ ನರಕಕ್ಕೆ ಹೋಗ್ತೀರಾ? ಊಟದ ಸಮಯದಲ್ಲಿ ಒಂದು ಎಲೆಯನ್ನ ಹೇಳ್ತೇನೆ, ಆ ಎಲೆಯನ್ನ ಹಾಕಿಕೊಂಡು ಊಟ ಮಾಡಿ, ಅದರಲ್ಲಿ ಇರುವ ಶಕ್ತಿಗಿಂತಲೂ 10 ಪಟ್ಟು ಶಕ್ತಿ ಆ ಎಲೆಯಲ್ಲಿದೆ ಅಂತೆ. ಯಾವುದು ಅಂತಂದ್ರೆ ಪತ್ರೋಳೆಲೆ, ಮುಚ್ಚುಗದ ಎಲೆ ಅಂತ ಹೇಳ್ತೀವಿ ನೋಡಿ, ಮುತ್ತುಗಳ ಎಲೆ. ಆ ಎಲೆಯಲ್ಲಿ ಆ ಪದಾರ್ಥದ ಶಕ್ತಿ 10ಕ್ಕಿಂತಲೂ ಅಧಿಕ ಪಟ್ಟಾದಂತಹ ಶಕ್ತಿ ಆ ಎಲೆಯಲ್ಲಿ ಕೊಟ್ಟಿದ್ದಂತೆ ಭಗವಂತ. ಇದು ನಾನು ಹೇಳುವುದಷ್ಟೇ ಅಲ್ಲ, ಅದಕ್ಕೆ ಸ್ಮೃತಿಕಾರ ಹೇಳುವುದಲ್ಲ, ಇವತ್ತಿಗೂ ಪ್ರಚಲಿತವಾಗಿದೆ. ಈ ಮೊಳಕೆ ಕೈ ಕಾಲು ಮುರಿದರೆ ನಾವು ಈಗ ಹಾಸ್ಪಿಟ್ಲಿಗೆ ಹೋಗಿ ಏನೇ ಆಪರೇಷನ್ ಮಾಡ್ಕೊಳ್ಳುವಂತವ್ರು ಕೆಲವು ಕಡೆ ಇದೆ ನೋಡಿ, ಪುತ್ತೂರು ಡಾಕ್ಟರ್ಸ್ ಅಂತಿದ್ದಾರೆ, ಅವರು ಕೈ ಕಟ್ಟ ಹಾಕುವುದು ಅಂತ ಮಾಡ್ತಾರೆ. ಅವರನ್ನ ಹೋಗಿ ಕೇಳಿ, ಅವ್ರು ಏನ್ ಮಾಡ್ತಾರೆ ಅಂತಂದರೆ, ಈ ಮುತ್ತುಗಳ ಎಲೆಗಳಿರ್ತಾವಲ್ವ, ಹಸಿಯಾದ ಎಲೆಗಳನ್ನ ತಂದು ಎಲ್ಲಿ ಎಲಬು ಸರ್ದಿರ್ತದೋ, ಎಲ್ಲಿ ಎಲಬು ಕಟ್ಟಾಗಿರುತ್ತೋ ಅಲ್ಲಿಗೆ ಹಾಕಿ ಗಟ್ಟೆ ಹಾಕಿ ಕಟ್ತಾರಂತೆ ನೋಡಿ. ಮುತ್ತುಗೆ ಎಲೆಯಲ್ಲಿ ಆ ಪದಾರ್ಥದ ಶಕ್ತಿಗಿಂತಲೂ 10 ಪಟ್ಟಾದ ಶಕ್ತಿ ಅಲ್ಲಿದೆ ಅಂತ. ಅಷ್ಟೇ ಅಲ್ಲ, ನಾವು ತಿನ್ನುವ ಪದಾರ್ಥದಲ್ಲಿ ಯಾವ್ಯಾವುದು ತಿನ್ನಬಾರದು ಅಂತ ನಿಷೇಧ ಮಾಡಿದ್ದಾರೋ, ನಿಷೇಧ ಮಾಡದ ಪದಾರ್ಥಕ್ಕಿಂತಲೂ 10 ಪಟ್ಟಾದಂತಹ ಶಕ್ತಿ ಪ್ರತಿನಿತ್ಯ ಊಟ ಮಾಡುವಂತಹ ಪದಾರ್ಥದಲ್ಲಿ ಇದೆ ಅಂತ ಆರ್ಯಭಟ ಮೊದಲಾದವರು ಹೇಳ್ತಾರೆ. ಒಟ್ಟಾರೆ ಉದ್ದನ್ನ ಸ್ವೀಕಾರ ಮಾಡದೇ ಇದ್ದರೆ ಭಗವಂತನೇ ನಮ್ಮನ್ನ ರಕ್ಷಣೆ ಮಾಡ್ತಾನೆ, ವಿಷ್ಣು ಲೋಕ ಭಗವಂತನ ಲೋಕಕ್ಕೆ ನಮ್ಮನ್ನ ಕರೆಕೊಂಡು ಹೋಗ್ತಾನೆ ಅನ್ನುವಂತಹ ವಿಚಾರವನ್ನ ತಿಳಿಸ್ತಾರೆ. ಹೀಗೆ ಅಧಿಕ ಮಾಸದಲ್ಲಿ ನೋಡಿ ಇದನ್ನ ಬಿಡಬಹುದಲ್ವಾ? ಯಾವುದು ಅಂದ್ರೆ ಇಡ್ಲಿಯನ್ನ ತಿನ್ನದೇ ಇದ್ದರೆ ದೋಸೆಯನ್ನ, ಯಾಕೆ ಇಡ್ಲಿ ದೋಸೆ ಉದ್ದನ್ನೇ ಹಾಕಿ ಮಾಡಬೇಕು ಅಂತ ಇಲ್ಲೇ ಇಲ್ಲ. ಈಗ ಏನು ಬೇಕಾದ್ರೂ ಹಾಕಿ ಪದಾರ್ಥವನ್ನ ಸಿದ್ಧ ಮಾಡಬಹುದು. ಹಾಗಾಗಿ ಇಂತಹ ಉದ್ದಿನ ಪದಾರ್ಥವನ್ನ ಬಿಡಬೇಕು. ಅದೇ ರೀತಿಯಾಗಿ ಏಕಾದಶಿ ಉಪವಾಸವನ್ನ ಇನ್ನೂ ಹೇಳ್ತಾರೆ, 6 ದಿನ ಉಪವಾಸ ಮಾಡಿ, 3 ದಿನ ಉಪವಾಸ ಮಾಡಿ, ಆಗದೇ ಇದ್ದ ಪಕ್ಷದಲ್ಲಿ 1 ದಿನವಾದರೂ ಕೂಡ ಅಧಿಕ ಮಾಸದಲ್ಲಿ ಉಪವಾಸ ಮಾಡಿ ಅಂತ. ವಿಷ್ಣು ಪಂಚಕಕ್ಕೆ ಸ್ವಲ್ಪ ಸಮಯ ಮೀರಿದೆ. ಏಕಾದಶಿ ಇವತ್ತೇನಾದ್ರೂ ಉಪವಾಸ ಮಾಡಿದ್ರೆ ಒಳ್ಳೆಯದು, ಇಲ್ಲ ಅಂದ್ರೂ ಕೂಡ ಇನ್ನೂ ವಿಷ್ಣು ಪಂಚಕದ ಉಪವಾಸದಲ್ಲಿ 3 ಉಪವಾಸ ಬಾಕಿ ಇದೆ. ಯಾವುದು ಅಂದ್ರೆ ಮುಂದೆ ಬರುವಂತಹ ಹುಣ್ಣಿಮೆ, ಅದೇ ರೀತಿಯಾಗಿ ಶ್ರವಣೋಪವಾಸ, ಅದೇ ರೀತಿಯಾಗಿ ಅಮಾವಾಸ್ಯೆ ಉಪವಾಸ. ಈ ಉಪವಾಸಗಳಲ್ಲಿ 1 ದಿನವಾದರೂ ಕೂಡ ಉಪವಾಸವನ್ನ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಿದರೆ ಭಗವಂತ ವಿಷ್ಣು ಲೋಕವನ್ನ ನಮಗೆ ಕೊಡ್ತಾನೆ ಅನ್ನುವಲ್ಲಿಗೆ ಇವತ್ತಿನ ವಿಚಾರವನ್ನ ಮುಗಿಸ್ತಾ, ನಾಳೆ ಸೇರಿ ಮತ್ತೆ ವಿಚಾರವನ್ನ ತಿಳಿಯೋಣ ಅಂತ ಹೇಳುತ್ತಾ, ಶ್ರೀಕೃಷ್ಣಾರ್ಪಿತ ಮಸ್ತು. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸ್ಹೃತ. ಶ್ರೀಕೃಷ್ಣಾರ್ಪಿತ ಮಸ್ತು.